ವ್ಯಕ್ತಿಗಳು ಕೂಡ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ಸನ್ಮಾನ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮುಂದುವರಿಸಬೇಕು. ದೀಪಾಂಜಲಿ ಜನಾರ್ದನ ದೀಪ ಹರಿತೋ ಪಾಪ ದೀಪಾಂಜಲಿ ನಮಸ್ತೆ. BF ಅನುಮೋದನೆ ಸಿಗಬೇಕಾದರೆ ಸಂಸ್ಥೆಯ ಮೂಲತತ್ವ, ಉದ್ದೇಶ, ಅದರ ಹಿನ್ನೆಲೆ ಮತ್ತು ಸಾಮರ್ಥ್ಯ ಹಾಗೂ ಚಾರಿತ್ರ್ಯ ಗುಣ ಇವೆಲ್ಲವೂ ಮುಖ್ಯವಾಗಿರುತ್ತದೆ. ಆದ್ದರಿಂದಲೇ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಶ್ವದಲ್ಲೇ ಬ್ಯಾಂಕಿಂಗ್ ಸೌಲಭ್ಯವನ್ನು ಸಮಾಜಕ್ಕೆ ಮುಟ್ಟಿಸುವ ಮತ್ತು ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಯೋಜನೆಯಾಗಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿರುತ್ತದೆ. ಈ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು KGF ತಾಲೂಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡುತ್ತಿದ್ದು, ಇದಕ್ಕೆ ಪ್ರತಿಯೊಂದು ಕ್ಷೇತ್ರದ ಗಣ್ಯರು, ಅಧಿಕಾರಿಗಳು, ಸಮೂಹ ಮಾಧ್ಯಮದವರು ಮತ್ತು ಉತ್ತಮ ಸಹಕಾರವನ್ನು ನೀಡುತ್ತಿದ್ದು, ಇದೇ ಸಹಕಾರ ನಾನು ಅವರಿಗೆ ಖಂಡಿತವಾಗಿ ನಾನು ಬರ್ತೀನಿ. ಯಾಕೆ ಬಿಕಾಸ್ ಎಷ್ಟು ಜನ ಮಹಿಳೆಯರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆಯಿಂದ ನಿಮಗೆ ಮಾತಾಡೋಕ್ಕೆ ಮತ್ತು ಅರಿವು ಮೂಡಿಸಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸೊ ಬೇರೆ ಬೇರೆ ವಿಷಯ ಇರುತ್ತೆ, ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಎಲ್ಲ ನಿಮಗೆ ಹೇಳಿದ್ದಾರೆ. ನಿಮಗೆ ಕೂಡ ಇವೆಲ್ಲ ವಿಷಯ ಬಗ್ಗೆ ಅವೇರ್ನೆಸ್ ಇರಬೇಕು. ಅಷ್ಟು ಮಕ್ಕಳಿಂದ ಮಾಡ್ತೀನಿ ನಾನು. ಮಕ್ಕಳು ರಚನೆಗೋಸ್ಕರ ಒಂದು ಕಾಯ್ದೆ ಇರುತ್ತೆ, ಪಾಕ್ಸೋ ಕಾಯ್ದೆ ಯಾಕೆ ಇರುತ್ತೆ? ಇದು ಮಕ್ಕಳಿಗೆ ಯಾರು ಕಿರಿಕಿರಿ ಕೊಡ್ತಾರೆ, ಮಕ್ಕಳು ಮೀನ್ಸ್ 18 ವರ್ಷ ಕಡಿಮೆ ಏಜಿಂದ ಯಾರು ಹುಡುಗಿ ಇರ್ತಾರೆ ಅಥವಾ ಹುಡುಗ ಕೂಡ ಇರ್ತಾರೆ, ಅವ್ರಿಗೆ ಯಾರು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಅವರಿಗೆ ಏನಾದರೂ ಮದುವೆ ಕೂಡ ಮಾಡ್ಕೊಂಡು ಹೋಗ್ತಾರೆ. ಇವರು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಹೇಳ್ತಾರೆ. 18 ವರ್ಷದಿಂದ ಕಡಿಮೆ ಏಜಲ್ಲಿ ಯಾರು ಮದುವೆ ಮಾಡ್ತಾರೆ ಅವರು ಕುಟುಂಬ ಎಲ್ಲ ಸೇರಿ ಮದುವೆ ಮಾಡಿದರೆ ಕೂಡ ಅದು ಅಪರಾಧ ಇರುತ್ತೆ, ಅದು ಕಠಿಣ ಶಿಕ್ಷೆ ಇರುತ್ತೆ. ಖಂಡಿತವಾಗಿ ಅವರು ಜೈಲಿಗೆ ಹೋಗ್ತಾರೆ. ದಯವಿಟ್ಟು 18 ವರ್ಷ ಕೆಳಗಡೆ ಯಾರು ಹುಡುಗಿ ಇರ್ತಾರೆ ಅಥವಾ ಹುಡುಗ ಇರ್ತಾರೆ ಅವ್ರಿಗೆ ಮದುವೆ ಮಾಡಿಸ್ಬೇಡ. ಮತ್ತೆ ಬೇರೆ ಯಾರು ಕಿರುಕುಳ ಕೊಡ್ತಾರೆ ಮಕ್ಕಳಿಗೆ ಇಮಿಡಿಯೇಟ್ಲಿ ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ತನಿಖೆ ಮಾಡಿ ಅವರಿಗೆ ಜೈಲಿಗೆ ಕಳಿಸ್ತೀವಿ. ಇದು ಕೆಲವು ಸಮಯ ಇವರು ತಂದೆ ತಾಯಿ ಗೊತ್ತಾಗಲ್ಲ, ಅವ್ರಿಗೆ ಹೇಳಲ್ಲ. ಮಕ್ಕಳು ಅವ್ರಿಗೆ ಭಾಳ ಕೆಲವು ಜನ ತೊಂದರೆ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ. ಈಗ ಮೊಬೈಲ್ ಡಿಜಿಟಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾರೆ. ನೀವು ಮಕ್ಕಳಿಗೆ ನೀವು ಕೇಳಬೇಕು, ಅವ್ರಿಗೆ ಸ್ವಲ್ಪ ಶಾಂತವಾಗಿ ಪ್ರೀತಿಯಿಂದ ಕೇಳಿ ಏನು ಸಮಸ್ಯೆ ಏನಾದರೂ ಅವ್ರದ್ದು ಮೊಬೈಲಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅವರು ಗೊತ್ತಾದ ತಕ್ಷಣ ಅವ್ರಿಗೆ ನಾವು ನಮಗೆ BSV ವನಿತಾ ಸಹಾಯವಾಣಿ, ಪೊಲೀಸ್ ಇಲಾಖೆ, ಮಹಿಳಾ ಕೇಂದ್ರ ಭಾಳ ಸಾಕಷ್ಟು ನಮ್ಮದು ಗೌರ್ಮೆಂಟಿಂದ ಸ್ಕೀಮ್ಸ್ ನಾವು ಕೂಡ ಇದ್ದೀವಿ. ನಮಗೆ ಮಾಹಿತಿ ಕೊಡಿ, ನಾವು ಅವ್ರಿಗೆ ರಕ್ಷಣೆ ಕೊಡ್ತೇವೆ. ಮತ್ತು ಮಹಿಳೆಯರಿಗೆ ಅದರ ರಕ್ಷಣೆಗೋಸ್ಕರ ಕೂಡ ಬಹಳ ನಮ್ಮ ಕಾನೂನಿದೆ. ಇದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಅಲ್ಲಿ ಯಾರು ನಿಮ್ಮ ಕುಟುಂಬದಲ್ಲಿ ಹಿಂಗೆ ಕಿರುಕುಳ ಕೊಡ್ತಾರೆ, ಕುಟುಂಬದಲ್ಲಿ ನಿಮ್ಮದು ಅತ್ತೆ ಮಾವ ಬೇರೆ ಯಾರು ನಿಮಗೆ ಏನಾದರೂ ಮನೆಯಲ್ಲಿ ಕಿರುಕುಳ ಕೊಡ್ತಾರೆ, ಅದು ನಾವು ನಮ್ಮ ಗಮನಕ್ಕೆ ತನ್ನಿ. ನಾವು ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಅದೊಂದು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ವನಿತಾ ಸಹಾಯವಾಣಿ ಕೇಂದ್ರದಲ್ಲಿ, ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಅವರಿಗೆ ಗಂಡ ಹೆಂಡತಿ ಕರೆಸಿ ಏನಾದರೂ ಸಮಸ್ಯೆ ಇದೆ ಅದು ರಿಸಾಲ್ವ್ ಆದರೆ ಓಕೆ, ಅದರ್ವೈಸ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಲಿಕ್ಕೆ ಆಗ್ತದೆ, ಅದು ಕೇಸ್ ಕೂಡ ನಾವು ಮಾಡ್ತೀವಿ. ಬಟ್ ಕೆಲವು ಸಮಯ ಇದು ಎಲ್ಲ ಅಕ್ಕಪಕ್ಕ ಮನೆಯಲ್ಲಿ ಈ ಥರ ಕಿರುಕುಳ ನಡ್ತಾ ಇರ್ತದೆ. ಈಗ ನಿಮಗೆ ಗೊತ್ತಿರ್ತದೆ, ನೀವು ಕೂಡ ಹೇಳಬೇಕಾಗುತ್ತೆ. ನಿಮ್ಮ ಪಕ್ಕ ಮನೆಯಲ್ಲಿ ಅವ್ರ ಗಂಡ ಅವರಿಗೆ ಹೊಡ್ತಾರೆ, ಅವ್ರಿಗೆ ಬೈತಾರೆ, ಕಿರುಕುಳ ಕೊಡ್ತಾರೆ, ನೀವು ಕೂಡ ಅದು ಮಾಹಿತಿ ನಮಗೆ ಹೇಳ್ಬೋದು. ನಾವು ಅವ್ರಿಗೆ ಪಿಕ್ ಮಾಡಿ ಜೈಲಿಗೆ ಹಾಕಿ ನಮಗೆ ಇಮಿಡಿಯೇಟ್ ಮಾಡೋಕೆ ನಾವು ವಿಚಾರಣೆ ಮಾಡ್ತೀವಿ. ಏನು ಸಮಸ್ಯೆ ಇದೆ ಕೌನ್ಸಿಲಿಂಗ್ ಮಾಡಿ, ಏನಾದರೂ ಅಪರಾಧ ಆದರೆ ನಾವು ಅವ್ರ ಮೇಲೆ ಕೇಸ್ ಕೂಡ ಮಾಡ್ತೀವಿ. ಸೊ ನೀವು ಕೂಡ ಈಗ ಆಲ್ಸೋ ಐಸ್ ಅಂಡ್ ಇಯರ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡ್ತಾ ಇದೆ, ಏನಾದರೂ ಈ ಥರ ಯಾರು ಡೊಮೆಸ್ಟಿಕ್ ವೈಲೆನ್ಸ್ ಬೇರೆ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಯಾರು ಗಾಂಜಾ ಸೇರ್ತಾರೆ, ಕುಡಿತಾರೆ, ಗಲಾಟೆ ಮಾಡ್ತಾರೆ, ನೀವು ಮಾಹಿತಿ ಕೊಡಿ. ನಿಮ್ಮ ಬಗ್ಗೆ ನಾವು ಯಾರಿಗೆ ಹೇಳಲ್ಲ, ನಿಮ್ಮದು ಹೆಸರು ಎಲ್ಲ ನಾವು ಸೀಕ್ರೆಟ್ ಆಗಿ ಇಡ್ತೀವಿ. ನೀವು ಸಾಕಷ್ಟು ಜನ ನಮ್ಮ ಆಫೀಸಿಗೆ ಬರ್ಬೋದು, ನಮ್ಮ ಮೊಬೈಲ್ ನಂಬರ್ ಅದಕ್ಕೆ ಹೇಳ್ಬೋದು, 112 ನಂಬರ್ ಇದೆ, 112ಗೆ ಹೇಳ್ಬೋದು, ಬೇರೆ ಬೇರೆಯಿಂದ ನೀವು ಹೇಳ್ಬೋದು, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡಬಹುದು.
ಬೇರೆ ವರ್ಕ್ ಪ್ಲೇಸಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತೀರಿ ವರ್ಕ್ ಪ್ಲೇಸಲ್ಲಿ ಕೂಡ ಕೆಲವು ಜನರ ಸಮಯ ಇದು ಕಿರಿಕಿರಿ ಕೊಡ್ಬೋದು. ನಿಮ್ಮದು ಯಾರು ಸೂಪರ್ವೈಸರ್ ಮೇಲೆ ಇರ್ತಾರೆ ಅಥವಾ ನಿಮ್ಮದು ಕೊಲೀಗ್ ಇರ್ತಾರೆ, ನಿಮಗೆ ತೊಂದರೆ ಕೊಟ್ಟು ಇದು ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ನಿಮಗೆ ಪ್ರಮೋಷನ್ ಕೊಡ್ತೀವಿ ಈ ಥರ ಏನಾದರೂ ಮಾಡ್ತಾರೆ, ನೀವು ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. ನಿಮ್ಮ ಅಲ್ಲಿ ಆರ್ಗನೈಸೇಷನ್ ಎಲ್ಲಿ ನೀವು ಕೆಲಸ ಮಾಡ್ತೀವಿ ಅಲ್ಲಿ ಕೂಡ ಅವರ ಸಂಸ್ಥೆ ಇರುತ್ತೆ. ಅದು ಭಾಳ ಕಠಿಣ ನಮ್ಮ ಕಾನೂನಿನ ಬಗ್ಗೆ. ಈ ವರ್ಕ್ ಪ್ಲೇಸಲ್ಲಿ ಎಲ್ಲಿ ಕೆಲಸ ಮಾಡ್ತೀವಿ ನೀವು ಅಲ್ಲಿ ಯಾವುದೇ ಹ್ಯಾರಾಸ್ಮೆಂಟ್ ಇರಲಿ ಏನಾದರೂ ಇರಲಿ, ಡೋಂಟ್ ಟಾಲರೇಟ್. ಏನೋ ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. ಮತ್ತು ನಿಮಗೆ ಆನ್ಲೈನ್ ಕೂಡ ನಿಮ್ಮದು ಯಾವುದೋ ಫೋಟೋ ತಗೊಂಡು ನಿಮಗೆ ಅದು ಏನಾದರೂ ಇದು ಎಡಿಟ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿಮಗೆ ಏನೋ ಮಿಸ್ಯೂಸ್ ಮಾಡಿ ಮಾಡ್ತಾರೆ, ಏನೋ ಹೆದರಿಸ್ಬೇಡ, ಇಮಿಡಿಯೇಟ್ ಮಾಹಿತಿ ಕೊಡಿ. ಅವರು ಏನು ಬ್ಲ್ಯಾಕ್ ಮೇಲ್ ಏನು ಮಾಡ್ತಾರೆ, ಅವರು ನಿಮಗೆ ನಿಮ್ಮದು ಫೋಟೋ ಹಾಕ್ತಾರೆ, ಈ ಥರ ಇರ್ತಾರೆ. ನೀವು ನಮಗೆ ಮಾಹಿತಿ ಕೊಡ್ತೀವಿ, ನಾವು ಅವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತೀವಿ, ಅವ್ರದ್ದು ಕೂಡ ಫೋಟೋ ಹಾಕ್ತೀವಿ. ನಿಮ್ಮದು ನಿಮಗೆ ಹೆದರ್ತಾರೆ, ಅವ್ರದ್ದು ಕೂಡ ಹೆದರ್ತಾರೆ. ಪೂರ್ತಿ ರಾಜ್ಯದಲ್ಲಿ ಪೂರ್ತಿ ದೇಶದಲ್ಲಿ ಅವ್ರದ್ದು ಫೋಟೋ ಕೂಡ ಸರ್ಕಟಾಗಿ ಈ ಥರ ಮನುಷ್ಯ ಇದ್ದಾರೆ, ಅವರು ಲೇಡೀಸ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಜೈಲಿಗೆ ಕೂಡ ಹೋಗ್ತಾರೆ, ರಾಬಿ ಸೀಟ್ ಕೂಡ ಓಪನ್ ಮಾಡ್ತೀವಿ, ಅವ್ರದ್ದು ಕೂಡ ವಿಚಾರ ಆಗುತ್ತೆ. ಸೊ ನೀವು ಯಾವುದೇ ರೀತಿಯಿಂದ ಹೆದರ್ಬೇಡ. ಈ ಥರ ಯಾರು ಇಮಿಡಿಯೇಟ್ ನಮಗೆ ಮಾಹಿತಿ ಕೊಡಿ. ನೀವು ಡಿಲೇ ಮಾಡಿದ್ದೀರಿ, ಓಕೆ ನೋಡ್ತೀವಿ, ಅವರು ಸ್ವಲ್ಪ ಹಣ ಕೇಳ್ತಾರೆ ಅಥವಾ ಬೇರೆ ಏನಾದರೂ ಡಿಮಾಂಡ್ ಮಾಡ್ತಾರೆ, ಆಮೇಲೆ ಅವರು ಸರಿಯಾಗಲ್ಲ, ಅವ್ರು ಪೂರ್ತಿ ಲೈಫ್ ನಿಮಗೆ ತೊಂದರೆ ಕೊಡ್ತಾರೆ. ಅದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಮಾಹಿತಿ ಕೊಡಿ. ನಿಮಗೆ ನಿಮ್ಮದು ಐಡೆಂಟಿಟಿ, ನಿಮ್ಮದು ಹೆಸರು ಎಲ್ಲ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡ್ತೀವಿ. ನೀವು ಡಿಲೇ ಮಾಡಿದರೆ ಅವರು ಎಲ್ಲ ಬೇರೆ ಕಡೆ ಕಲೆಕ್ಟ್ ಮಾಡ್ತಾರೆ. ಸೊ ಡೋಂಟ್ ವರಿ, ಇದು ಏನಾದರೂ ಯಾವುದೇ ಭಯ ಏನಾದರೂ ತೆಗಿಬೇಡ, ನಮಗೆ ಮಾಹಿತಿ ಕೊಡಿ. ಸೊ ಈಗ ನಿಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದು ಯಾರ್ಯಾರ್ದು ಅಕೌಂಟ್ ಇದೆ? ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನರದ್ದು ಅಕೌಂಟ್ ಇದೆ ಗೊತ್ತಿದೆ? ಇನ್ಸ್ಟಾಗ್ರಾಮ್ ಬಗ್ಗೆ ಯಾರು ಗೊತ್ತಿಲ್ಲ? ಸೊ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ನೋಡ್ಕೊಡ್ತೀರಿ? ಸ್ವಲ್ಪ ಬೇಸಿಕ್ ನಾಲೆಜ್ ಇಟ್ಕೊಳ್ಳಿ. ಈಗ ಹೊಸ ಹುಡುಗರು ಹುಡುಗಿ ಎಲ್ಲರೂ ಇದು ಸೋಷಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಸೋಷಲ್ ಮೀಡಿಯಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವರು ಯೂಸ್ ಮಾಡ್ತಾರೆ. ನೀವು ಅವರಿಗೆ ಮೊಬೈಲ್ ಕೊಡ್ತೀರಿ, ಸ್ಮಾರ್ಟ್ ಫೋನ್ ಕೊಡ್ತೀರಿ, ಅಲ್ಲಿ ಅವರು ಫುಲ್ ಆಕ್ಸೆಸ್ ಇರುತ್ತೆ. ಪೂರ್ತಿ ವರ್ಲ್ಡ್, ಪೂರ್ತಿ ಜಗತ್ತು ಮಾಹಿತಿ ಇದು ಆಕ್ಸೆಸ್ ಇರುತ್ತೆ. ಮೀನ್ಸ್ ಅದು ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ಅದು ನಾಲೆಜ್ಗೆ, ಎಜುಕೇಷನ್ಗೆ ಕೂಡ ಇರುತ್ತೆ, ಬೇರೆ ನೆಗೆಟಿವ್ ಕೂಡ ಇರುತ್ತೆ. ಸೊ ನೀವು ನೋಡಬೇಕು ಈ ಥರ ಏನೇನು ಯೂಸ್ ಮಾಡ್ತಾರೆ. ಸೋಷಲ್ ಮೀಡಿಯಾ ಆ್ಯಪಲ್ಲಿ ಅವರು ಯಾರ ಪರಿಚಿತ ವ್ಯಕ್ತಿ, ಅವರು ಈ ದೇಶದಲ್ಲಿ ಇರ್ಬೋದು, ಬೇರೆ ದೇಶದಲ್ಲಿ ಇರ್ಬೋದು, ಈ ರಾಜ್ಯದ ಬೇರೆ ರಾಜ್ಯದ ಯಾರು ಇರ್ಬೋದು, ಅವ್ರಿಗೆ ಮಾತಾಡ್ತಾರೆ. ಅವರು ನಮಗೆ ಮೇಲೆ ಕೊಡ್ತಾರೆ, ನಮಗೆ ಮೇಲೆ ಇಟ್ಕೊಂಡು ಅವ್ರಿಗೆ ಪ್ರೀತಿಗೆ ಮಾಡ್ತಾರೆ, ಅವ್ರಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರು ಓಡೋಗ್ತಾರೆ. ನಾವು ಡೈಲಿ 1-2 ಮಿಸ್ಸಿಂಗ್ ಕೇಸ್ ನಮಗೆ ರಿಪೋರ್ಟ್ ಆಗ್ತದೆ. 90% ಮಿಸ್ಸಿಂಗ್ ಕೇಸ್ ಅದೇ ಮೀನ್ಸ್ ಹುಡುಗ ಹುಡುಗಿ ಪ್ರೀತಿ ವಿಷಯ ಅವರು ಓಡೋಗ್ತಾರೆ. ಸೊ ಅದು ಮೈನರ್ ಇದ್ದರೆ ಅವ್ರ ಮೇಲೆ ಪಾಕ್ಸೋ ಕೇಸ್ ಅಥವಾ ಕಿಡ್ನಾಪಿಂಗ್ ಕೇಸ್ ಈ ಥರ ರಿಜಿಸ್ಟರ್ ಆಗುತ್ತೆ, ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಅದರ ಮಿಸ್ಸಿಂಗ್ ಕೇಸ್ ಕೂಡ ಅವ್ರದ್ದು ಫೀಚರ್ ಆಗುತ್ತೆ. ಸೊ ನೀವು ಸ್ವಲ್ಪ ಮಕ್ಕಳಿಗೆ ನೋಡ್ಕೊಳ್ಬೇಕು, ಅವರು ಮೊಬೈಲಲ್ಲಿ ಏನು ಮಾಡ್ತಾರೆ, ಏನು ಚಟುವಟಿಕೆ, ಎಲ್ಲಿ ಹೋಗ್ತಾರೆ. ಬಟ್ ಭಾಳ ಜಾಸ್ತಿ ಟೈಟ್ ಮಾಡಿಬಿಡಿ, ಅವ್ರು ಸ್ವಲ್ಪ ಫ್ರೀಡಮ್ ಕೂಡ ಭಾಳ ಟೈಟ್ ಮಾಡಿ ನೀವು ಅವರು ನಿಮಗೆ ಏನು ಇರಲ್ಲ. ಸೊ ಆ್ಯಸ್ ಅ ಫ್ರೆಂಡ್, ನೀವು ಕೂಡ ಫ್ರೆಂಡ್ ಟ್ರೀಟ್ ಮಾಡಿ ಅವ್ರನ್ನ ಮಾಹಿತಿ ತಗೊಳ್ಳಿ, ಅವರಿಗೆ ನೋಡ್ರಿ, ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ, ಮತ್ತು ಫ್ಯೂಚರ್ ಸರಿ ಚೆನ್ನಾಗಿ ಹೇಗೆ ಆಗ್ಬೋದು ಆ ಥರ ನೋಡಿ. ಈಗ ಧರ್ಮಸ್ಥಳ ಇದು ಗ್ರಾಮ ಅಭಿವೃದ್ಧಿ ಟ್ರಸ್ಟಿಂದ ನಿಮಗೆ ಏನು ಸಂಘ ಮಾಡಿದ್ದಾರೆ, ಬೇರೆ ಸ್ಕೀಮ್ಸ್ ಇವೆ ಅವರು ಹೇಳಿದ್ದಾರೆ. ಇದು ಏನಕ್ಕೋಸ್ಕರ ಇದೆ, ಇದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಿ ನಿಮಗೆ ಎಂಪವರ್ ಮಾಡಲಿಕ್ಕೆ. ಇದು ವುಮೆನ್ ಎಂಪವರ್ಮೆಂಟ್, ನಿಮಗೆ ಏನಾದರೂ ಸ್ವಲ್ಪ ನಿಮ್ಮದು ಸೇವಿಂಗ್ ಇರುತ್ತೆ, ಅದನ್ನು ಯೂಸ್ ಮಾಡಿ ನೀವು ಮಕ್ಕಳಿಗೆ ಮತ್ತು ಸ್ವಂತಗೆ ನಿಮ್ಮದು ಮಕ್ಕಳಿಗೆ ಓದಿಸ್ಲಿಕ್ಕೆ ಮತ್ತು ನಿಮ್ಮದು ಕುಟುಂಬ ನೋಡಲಿಕ್ಕೆ ನೀವು ಯೂಸ್ ಮಾಡ್ಬೋದು. ಸೊ ಆ ಹಣ ಏನಿರುತ್ತೆ ನೀವು ಸರಿಯಾಗಿ ಯೂಸ್ ಮಾಡಿ. ಮತ್ತು ಈ ಸಂಘದಲ್ಲಿ ನೀವು ಇರ್ತೀರಿ, ಈಗ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಗುತ್ತೆ, ಇದು ಧರ್ಮಸ್ಥಳ ಸಂಘದಿಂದ ನಿಮಗೆ ಟ್ರಸ್ಟಿಂದ ನಿಮಗೆ ಸಿಗುತ್ತೆ, ಅದು ಯೂಸ್ ಮಾಡಿ. ಮತ್ತು ಭಾಳ ಇದು ಚಿಟಿ ಫಂಡ್ ಸ್ಕ್ಯಾಮ್ ಕೂಡ ನಡ್ತಾ ಇದೆ. ಇದು ನೀವು ಬಹಳ ನಮಗೆ ಕಂಪ್ಲೇಂಟ್ ಬರುತ್ತೆ, ಚೀಟಿ ಕೊಡ್ತೀರಿ, ಇದು ನೀವು ಹಣ ನಂಬಿಕೆ ಮೇಲೆ ನೀವು ಹಣ ಕೊಟ್ಬಿಡ್ತೀರಿ. ಅವರು ಆಮೇಲೆ 2 ವರ್ಷ ನಂತರ 3 ವರ್ಷ ನಂತರ ನಿಮಗೆ ಕೊಡ್ತಾರೆ, ಜಾಸ್ತಿ ಅಮೌಂಟ್ ಕೊಡ್ತಾರೆ, ಅಥವಾ ನಿಮಗೆ ಯಾವ ಹಣ ಬೇಕಾಗುತ್ತೆ ನಿಮಗೆ ಸಿಗುತ್ತೆ. ಸೊ ಅದು ಭಾಳ ರಿಸ್ಕಿ ಇದೆ. ಇದು ನೀವು ನಿಮ್ಮ ರಿಸ್ಕ್ ಮೇಲೆ ಕೊಡ್ತೀರಿ.
ನೀವು ನಿಮಗೆ ಅವರು ನಂಬಿಕೆ ಮೇಲೆ ಇಟ್ಕೊಂಡು ನಿಮ್ಮಿಂದ ಹಣ ವಸೂಲಿ ಮಾಡ್ತಾರೆ, ಆಮೇಲೆ ನಿಮ್ಗೆ ಪೂರ್ತಿ ಲೈಫ್ ಸೇವಿಂಗ್ ಹಾಳಾಗುತ್ತೆ. ದಯವಿಟ್ಟು ಈ ಥರ ಯಾರು ನಿಮಗೆ ಚಿಟ್ ಫಂಡ್ ಚೀಟಿ ಕೊಡ್ತಾರೆ ಅದ್ರ ಮೇಲೆ ಅವರಿಗೆ ಹಣ ಕೊಡಬೇಡಿ. ಸಾಕಷ್ಟು ಬೇರೆ ಆಪ್ಷನ್ಸ್ ಇರುತ್ತೆ, ಧರ್ಮಸ್ಥಳದ ಬೇರೆ ಏನಾದರೂ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಚಿಟ್ ಫಂಡ್ ಯಾರು ಮಾಡ್ತಾರೆ ಅವ್ರಿಗೆ ಏನು ರಿಜಿಸ್ಟ್ರೇಷನ್ ಇದೆಯಾ, ಕಾನೂನು ರೂಲ್ ಪ್ರಕಾರ ಮಾಡ್ತಾ ಇದ್ದಾರೆ ಅವೆಲ್ಲ ನೋಡಿಕೊಂಡೆ ನಿಮ್ಮದು ಹಣ ಇನ್ವೆಸ್ಟ್ ಮಾಡಿ. ಬೇರೆ ಸುಮ್ಮನೆ ನೀವು ನಿಮ್ಮದು ಹಣ ಕೊಡಬೇಡಿ. ಇದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರಿಗೆ ಮಾತಾಡ್ತೀರಿ ಅವರಿಗೆ ಗೊತ್ತಿರಬೇಕು ನೀವು ಅವರು ಯಾರು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾರು ನಿಮಗೆ ಗೊತ್ತಿಲ್ಲ, ನೀವು ಅವರಿಗೆ ಭೇಟಿ ಮಾಡಿಲ್ಲ, ನಿಮ್ದು ಯಾವ ರಿಲೇಟಿವ್ ಇಲ್ಲ, ಪರಿಚಯ ಇಲ್ಲ, ಗೊತ್ತಿಲ್ಲ, ನೀವು ಅವರ ಮೇಲೆ ಹೇಗೆ ನಮಗೆ ಇಟ್ಕೊಂಡು ಮಾಡಬಹುದು ಮತ್ತು ಅವರಿಗೆ ಹಣ ನಿಮ್ಮದು ಎಲ್ಲಿಗೂ ಹಣ ಹೇಗೆ ಕೊಡ್ಬೋದು. ನಿಮಗೆ ಯಾರಿಗೆ ಪರಿಚಯ ಇಲ್ಲ, ಸಿಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಸೈಬರ್ ಕ್ರೈಮ್ ಅವಾಯ್ಡ್ ಮಾಡಲಿಕ್ಕೆ ಸಿಂಪಲ್ ಡೋಂಟ್ ಟ್ರಸ್ಟ್ ಎನಿವನ್. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿಮಗೆ ಫೋನ್ ಯಾರು ಮಾಡ್ತಾರೆ, ಏನಾದರೂ ವಾಟ್ಸಪ್ ಕಾಲ್ ಮಾಡ್ತಾರೆ, ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ನಂಬಿಕೆ ಬಿಡಿ, ಡೋಂಟ್ ಟ್ರಸ್ಟ್. ಸಿಂಪಲ್ ಸೇ ಬೇಡ. ಅಥವಾ ನಿಮ್ಗೆ ಏನಾದ್ರು ಡಾಕ್ಟರ್ ಇದ್ದರೆ ನಮ್ಮ ಹತ್ರ ಬನ್ನಿ, ನಾವು ಕ್ಲಾರಿಫೈ ಮಾಡ್ತೀವಿ. ಏನೇನು ಸೈಬರ್ ಕ್ರೈಮ್ ಆಗುತ್ತೆ ಅದೇ ನಿಮಗೆ ಮಾತಾಡ್ತಾರೆ, ನಿಮಗೆ ನಂಬಿಕೆ ಇಟ್ಕೊಡ್ತಾರೆ, ನಿಮಗೆ ಆಮೇಲೆ ಏನಾದರೂ ಸ್ಟೋರಿ ಅಂತಾರೆ, ಬೇರೆ ಬೇರೆ ರೀತಿಯಿಂದ ಸೈಬರ್ ಕ್ರೈಮ್ ಮಾಡ್ತಾರೆ. ಆಮೇಲೆ ನೀವು ಹಣ ಕೊಡ್ತೀರಿ, ಹಣ ಬರಲಿಕ್ಕೆ ಕೆಲವು ಸಮಯ ವಾಪಸ್ ಬರುತ್ತೆ, ಕೆಲವು ಸಮಯ ಬರಲ್ಲ. ಇನ್ ಕೇಸ್ ನಿಮ್ಮದು ಹಣ ಕಳೆದು ಹೋಗಿದೆ, ನೀವು ನಿಮಗೆ ಮೋಸ ಮಾಡಿ ತಗೊಂಡೋಗಿದ್ದೀರಾ, ಸೊ ನೀವು ಏನು ಮಾಡಬೇಕು? ಆಮೇಲೆ 193 ನಂಬರ್ ಇರುತ್ತೆ ಸೈಬರ್ ಕ್ರೈಮ್ದು. ಇಮಿಡಿಯೇಟ್ ತಕ್ಷಣ ಅದು ನಂಬರ್ಗೆ ಕಾಲ್ ಮಾಡಬೇಕು. ಏನಾಗುತ್ತೆ, ನಿಮ್ಮದು ಹಣ ಎಲ್ಲಿ ಹೋಗಿದೆ, ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ, ಆ ಬ್ಯಾಂಕ್ ಅಕೌಂಟ್ ತನಕ ಅದು ಫ್ರೀಜ್ ಆಗುತ್ತೆ. ಫ್ರೀಜ್ ಆದ ನಂತರ ನಿಮ್ಮದು ಹಣ ಎಲ್ಲಿ ಹೋಗಿದೆ ಸ್ವಲ್ಪ ರಿಕವರಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅವರು ಇಮಿಡಿಯೇಟ್ ತಕ್ಷಣ ಅವರು ಬ್ಯಾಂಕಿಂದ ATM ವಿಡ್ರಾ ಮಾಡಿದ್ರೆ ಅದರ್ವೈಸ್ ಕ್ಯಾಶ್ ವಿಡ್ರಾ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೀವು ಇಮಿಡಿಯೇಟ್ಲಿ 193 ಕಾಲ್ ಮಾಡಿ. ಈ ಏನಾದರೂ ಸೈಬರ್ ಕ್ರೈಮ್ ಆದರೆ, ಬೇರೆ ಏನಾದರೂ ನಿಮಗೆ ಸಮಸ್ಯೆ ಆದರೆ, ಏನು ನಿಮಗೆ ತೊಂದರೆ ಕೊಡ್ತಾರೆ, ಅಕ್ಕಪಕ್ಕದ ಗಲಾಟೆ ಮಾಡ್ತಾರೆ, ಅಥವಾ ನೀವು ಹೋಗ್ತೀರಿ ದಾರಿಯಲ್ಲಿ ತೊಂದರೆ ಕೊಡ್ತಾರೆ, ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. 112 ಎಲ್ಲರಿಗೆ ಈಗ ಗೊತ್ತಿದೆ, 112 ನಂಬರ್ಗೆ ಕರೆ ಮಾಡಿ ನಮಗೆ ಮಾಹಿತಿ ಕೊಡಿ. ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ, ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನೀವು ಆರಾಮಾಗಿ ಕೆಲಸ ಮಾಡಿ, ಆರಾಮಾಗಿ ನಿಮ್ಮದು ಕುಟುಂಬಕ್ಕೆ ನೋಡ್ಕೊಡಿ. ನಾವು ಎಲ್ಲ ನಿಮ್ಮ ರಚನೆಗೋಸ್ಕರ ಇದ್ದೀವಿ. ಎನಿ ಪ್ರಾಬ್ಲಮ್ ಏನಾದರೂ ನಮ್ಗೆ ಬನ್ನಿ, ನಾವು ಪೂರ್ತಿ ಸಹಾಯ ಮಾಡ್ತೀವಿ. ಈಗ ಯಾರಿಗೆ ಏನಾದರೂ ಡೌಟ್ ಇದೆಯಾ ನಮ್ಮ ಕಡೆಯಿಂದ, ನಮ್ಮ ಪೊಲೀಸ್ ಇಲಾಖೆ ಇದೆಯಾ? ಎನಿ ಕ್ವಶನ್? ಇಲ್ಲ? ಮತ್ತೆ ನಾವು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ವತಿಯಿಂದ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ನಮಗೆ ಪೊಲೀಸ್ ಇಲಾಖೆಗೆ ನಿಮ್ಮೆಲ್ಲರಿಗೆ ಮಾತಾಡಿ ಅವಕಾಶ ಕೊಡಲಿಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಈ ಮಹತ್ವದ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ SP ಸಾಹೇಬರವರಾದ ಶಿವಾಂಶ ರಾಜಪೂತ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಒಂದು ಅನುಮತಿ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸೆಲ್ವಿ ಮೇಡಮ್ ಅವರೇ, ಗೋವಿಂದರಾಜ್ ಸರ್ ಅವರೇ, ರವಿ, ಈ ಕಾರ್ಯಕ್ರಮದ ಮುಖ್ಯ ಪ್ರಭಾರಿಗಳು ರವಿರವರೇ, ಎಲ್ಲ ಹೆಣ್ಣುಮಕ್ಕಳು ಇಲ್ಲಿ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಬಹಳ ಸಂತೋಷ ವಿಷಯ. ಪ್ರಮುಖವಾಗಿ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ತಾವೆಲ್ಲರೂ ಇವತ್ತು ಕಾರ್ಯಕ್ರಮ ಭಾಗವಹಿಸಿದಿರಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಮಾಡುವುದು, ನಮ್ಮ ಬದುಕಲ್ಲಿ ಯಾವ ರೀತಿ ನಾವು ಬದುಕಬೇಕು, ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಕೊಡಬೇಕು, ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಕುಟುಂಬದ ಬೆಳವಣಿಗೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ
ಸವಿಸ್ತಾರವಾಗಿ ಚರ್ಚೆ ಮಾಡೋಕ್ಕೆ, ನಿಮ್ಮೊಂದಿಗೆ ಚರ್ಚೆ ಮಾಡಿ ನಿಮಗೆ ಮಾಹಿತಿಯನ್ನು ನೀಡೋಕ್ಕೆ ಒಂದು ಸಂಪನ್ಮೂಲ ವ್ಯಕ್ತಿಗಳು ಗೋವಿಂದರಾಜ್ ಅವರು ಬಂದಿದ್ದಾರೆ. ನಂತರ ಅವರು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ನಮ್ಮೊಂದಿಗೆ. ಮತ್ತು ಸೆಲ್ವಿ ಮೇಡಮ್ ಅವರು ಬಂದಿದ್ದಾರೆ, ಅವರು ನಿಮ್ಮೊಂದಿಗೆ ಒಂದು ಚರ್ಚೆ ಮಾಡ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಆ ಕುಟುಂಬದ ಮಹಿಳೆ ಚೆನ್ನಾಗಿರಬೇಕು. ಸಮಾಜದ ಮೂಲಾಧಾರನೇ ಮಹಿಳೆಯರನ್ನು ನಾವೆಲ್ಲರೂ ಕಂಡುಕೊಂಡಿರ್ತಕ್ಕಂತಹ ಸತ್ಯ. ಆ ನಿಟ್ಟಿನಲ್ಲಿ ಕುಟುಂಬದ ಬೆಳವಣಿಗೆಯಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ಮಹತ್ವವಾಗಿದೆ. ಇತ್ತೀಚೆಗೆ ಹಿಂದೆ ಈ ಒಂದು ಸಂಘಟನೆಗಳು ಮತ್ತು ಒಂದು ಸಂಘ ಸಂಸ್ಥೆಗಳು ಇದ್ದಿಲ್ಲ ಕರ್ನಾಟಕದಲ್ಲಿ. ಇಲ್ಲಿ ಜ್ಞಾನ ವಿಕಾಸ ಮತ್ತು ಭಾವ ವಿಕಾಸ ಅಂತ ಹೇಳ್ಬಿಟ್ಟು ಮೊದಲು ಪ್ರಾರಂಭವಾದಂತಹ ಒಂದು ಸಂಘಟನೆಗಳು. ಈ ಸಂಘಟನೆಗಳು ನಂತರ ತನ್ನದೇ ಆದ ಒಂದು ರೂಪವನ್ನು ಬದಲಾವಣೆ ಮಾಡಿಕೊಂಡು ಈಗ ಗ್ರಾಮೀಣ ಧರ್ಮಸ್ಥಳ ಗ್ರಾಮೀಣ ಸಂಘಗಳಾಗಿ ಪರಿವರ್ತನೆ ಆಗಿವೆ. ಇವತ್ತೊಂದು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಒಂದು ಸ್ವಾವಲಂಬಿ ವ್ಯಕ್ತಿಯನ್ನು ರೂಪಿಸಿಕೊಳ್ಳೋಕ್ಕೆ ಮತ್ತು ತನ್ನ ಕುಟುಂಬವನ್ನು ಪೋಷಿಸಿಕೊಳ್ಳತಕ್ಕಂತಹ ಒಂದು ಶಕ್ತಿಯನ್ನು ಆ ಒಂದು ಸಂಘಗಳು ಇವತ್ತು ಸರ್ಕಾರದ ಸರ್ಕಾರ ಏನು ಕೊಟ್ಟಿದೆ, ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ, ಅದರ ಜೊತೆಗೆ ಪರ್ಯಾಯವಾಗಿ ಈ ಒಂದು ಸಂಘದಿಂದ ನಮ್ಮೆಲ್ಲರ ಒಂದು ಬದುಕು ಹಸನಾಗಿದೆ ಅಂತ ಹೇಳಿ ನನ್ನ ಭಾವನೆ. ಇವತ್ತು ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಮಹತ್ವಪೂರ್ಣ. ತಾವು ಮಕ್ಕಳನ್ನು ಹುಟ್ಟಿಸಿ ಬೆಳೆಸಿ ಸಾಕಿ ಒಂದು ಸಮಾಜಕ್ಕೆ ಸತ್ಪ್ರಜೆಯಾಗಿ ಅವನನ್ನು ಬಿಡುವ ಒಂದು ತನಕ ಆ ಒಂದು ಕಷ್ಟ ಸುಖ ಅದೆಲ್ಲ ನಮಗೆ ಗೊತ್ತಿದೆ. ಯಾಕಂದರೆ ಈ ಮಕ್ಕಳ ಒಂದು ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಸಾಕಿ ಒಂದು ಸೊಸೈಟಿಯಾಗಿ ಒಳ್ಳೆಯ ಒಬ್ಬ ಪ್ರಜೆಯಾಗಿ ಬಿಡಬೇಕನ್ನೋ ಒಂದು ಸಂದರ್ಭದಲ್ಲಿ ಅನೇಕ ನೀವು ಒಂದು ಕಷ್ಟ ಸುಖಗಳನ್ನು ಎದುರಿಸ್ತೀರಿ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು. ಈ ಎಲ್ಲ ಒಂದು ಕಷ್ಟಗಳನ್ನು ದಾಟಿ ಆ ಒಂದು ಹುಡುಗ ಹುಡುಗಿಯನ್ನು ಸಮಾಜಕ್ಕೆ ನೀವು ಒಂದು ಅರ್ಪಣೆ ಮಾಡುವಾಗ ಅದರ ಹಿಂದೆ ಬಹಳ ಕಷ್ಟದ ಹಾದಿ ಮತ್ತು ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಬಹಳ ಉತ್ತಮ ರೀತಿಯಲ್ಲಿ ಒಂದು ಸಮಾಜ ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಸಾಹೇಬರು ನಿಮಗೆ ಕಾನೂನು ಬಗ್ಗೆ ಅರಿವು ಯಾವ ರೀತಿ ಮೂಡಿಸಬೇಕು ಮತ್ತು ನಾವೆಲ್ಲರೂ ಒಂದು ಕಾನೂನಿನ ಬಗ್ಗೆ ಅರಿವನ್ನು ತಿಳ್ಕೊಂಡ್ರೆ ಸಮಾಜದಲ್ಲಿ ಆಗತಕ್ಕಂತಹ ಕೆಟ್ಟ ಪಿಡುಗುಗಳನ್ನು ಬೇರೆ ಮಟ್ಟದಲ್ಲಿ ಅದನ್ನು ನಿರ್ಮೂಲನೆ ಮಾಡ್ಬೋದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಒಂದು ಇದು ಭಾಗವಹಿಸುವಿಕೆ ಅದರಿಂದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವತ್ತು ಮಕ್ಕಳು ಆನ್ಲೈನ್ ಪ್ರತಿಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಆ ಒಂದು ಆನ್ಲೈನಲ್ಲಿ ಮಕ್ಕಳ ಭಾಗವಹಿಸುವಿಕೆ ಜಾಸ್ತಿ ಆಗ್ತಾ ಇದೆ. ಮಗು ಹುಟ್ಟಿದಾಗಲಿಂದ ಅವರ ಒಂದು ದೊಡ್ಡವನಾಗಬೇಕು. ಈಗ ಮಗು ಹುಟ್ಟಿದಾಗಲಿಂದ ನಾವು ಮೊಬೈಲ್ ಕಾಣಿಸ್ಬಿಟ್ಟಿದ್ದೀವಿ. ಆ ಮೊಬೈಲ್ ಒಂದು ಕೊಡ್ತಕ್ಕಂತಹ ಒಂದು ಇದು ನಮ್ಮ ಸ್ಟಾರ್ಟಿಂಗಿಂದ ಬರ್ತಾ ಇದೆ. ಮಗು ಒಂದು 6 ತಿಂಗಳು ಮಗು ಆದಮೇಲೆ ಮೊಬೈಲ್ ಕೊಡ್ತಾ ಇದ್ದೀವಿ. ಆ ಮೊಬೈಲನ್ನು ಕೊಡೋದು ಯಾಕೆ ಕೊಡ್ತಾ ಇದ್ದೀವಿ, ಅದರಿಂದ ದುಷ್ಪರಿಣಾಮಗಳೇನು, ಅದರಿಂದ ಒಳ್ಳೆಯ ಪರಿಣಾಮಗಳೇನು ಅನ್ನೋ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಆಲೋಚನೆ ಮಾಡಬೇಕು. ಅದರಿಂದ ಬಹಳ ಕೆಟ್ಟ ಪರಿಣಾಮಗಳನ್ನು ನಾವು ಇತ್ತೀಚೆಗೆ ಎದುರಿಸ್ತಾ ಇದ್ದೀವಿ. ಅದು ಒಳ್ಳೆಯ ಪರಿಣಾಮಗಳು ಇದೆ, ಕೆಟ್ಟ ಪರಿಣಾಮಗಳು ಇದೆ. ಆ ಒಂದು ಕೆಟ್ಟ ಪರಿಣಾಮಗಳ ಬಗ್ಗೆ ನಾವೆಲ್ಲ ಆಲೋಚನೆ ಮಾಡುವ ದಿನಗಳಿವು. ಹಾಗಾಗಿ ಮತ್ತೆ ನಮ್ಮ ಮಗುವನ್ನು ಆ ಒಂದು ಮೊಬೈಲ್ ಕೊಡ್ತೀವಿ, ನಮಗೆ ಖುಷಿ ಆಗ್ತದೆ. ಆ ಮೊಬೈಲ್ ಕೊಟ್ಟಂದ್ರೆ ಆ ಮಗು ಏನು ಮಾಡ್ತಾ ಇದೆ ಅನ್ನೋ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ನಮ್ಮದೇ ಆದ ಲೋಕದಲ್ಲಿ ನಾವಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಕುಟುಂಬದಲ್ಲಿ 4 ಜನ ಅಪ್ಪ ಅಮ್ಮ ಮಗು ಮತ್ತು ಮಕ್ಕಳು 4 ಮಕ್ಕಳಿದ್ದಾರೆ. ಆ ಪ್ರತಿಯೊಬ್ಬರನ್ನು ಒಂದು ಹಾಲಲ್ಲಿ ಕೂಡ್ತಾರೆ. ಕೂತ್ಕೊಂಡ ಮೇಲೆ ಗಂಡ ಒಂದು ಕಡೆ ಮೊಬೈಲ್ ನೋಡ್ತಾರೆ, ಹೆಂಡತಿ ಒಂದು ಕಡೆ ಮೊಬೈಲ್ ನೋಡ್ತಾರೆ, ಮಕ್ಕಳು ಒಂದು ಕಡೆ ಮೊಬೈಲ್, ಅವ್ರಿಗೊಂದು ಮೊಬೈಲ್ ಅವ್ರಿಗೊಂದು ಮೊಬೈಲ್. ಇಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಇದೆ, ಒಗ್ಗಟ್ಟಿದೆ, ಕುಟುಂಬದಲ್ಲಿ ಒಂದು ಉಡಂಬಡಿಕೆ ಇದೆ. ಆ ರೀತಿಯಾಗೆಲ್ಲ ವಿಘಟನೆಗಳಾಗ್ತದೆ. ಕುಟುಂಬಗಳಲ್ಲಿ ವಿಘಟನೆಗಳು ಯಾರ ಮೇಲೆ ಯಾರನ್ನು ಕಂಟ್ರೋಲ್ ಇಲ್ಲದೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ನಮ್ಮ ರೂಢಿ ಸಂಪ್ರದಾಯಗಳು ಏನು ಮೊದಲಿಂದ ಬಂದಿತ್ತು, ಆ ರೂಢಿ ಸಂಪ್ರದಾಯಗಳನ್ನು ನಾವು ಮರಿತಾ ಇದ್ದೀವಿ. ಒಂದು ಸಮಾಜ ಚೆನ್ನಾಗಿರಬೇಕಂದ್ರೆ ಆ ರೂಢಿ ಸಂಪ್ರದಾಯಗಳನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಆ ರೂಢಿ ಸಂಪ್ರದಾಯಗಳು ನಿಮ್ಮೆಲ್ಲರೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಏನು ಹಿಂದೆ ಒಂದು ಕೌಟುಂಬಿಕ ಒಂದು ಸಂಪ್ರದಾಯಗಳಿದೆ, ಆ
ಅದನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮಗೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ನಾವೆಲ್ಲರೂ ಆರ್ಥಿಕವಾಗಿ ಸದೃಢರಾಗಿ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವ ಮಟ್ಟಕ್ಕೆ ನಾವೆಲ್ಲರೂ ಬೆಳೆದಿದ್ದೀರಿ. ಈಗ ಅದಕ್ಕೆ ಅನೇಕ ಸಂಘ ಸಂಸ್ಥೆಗಳು ಕಾರಣರಾಗಿದ್ದಾರೆ. ಯಾಕಂದರೆ ನಿಮ್ಮ ವೈಯಕ್ತಿಕ ಸಂಘಗಳಲ್ಲಿ, ಊರುಗಳಲ್ಲಿ ಒಂದು ಒಗ್ಗಟ್ಟು ಬೆಳೆದಿದೆ. ಈ ಸಂಘಗಳು ಬಂದಿದ ಮೇಲೆ ಒಂದು ಹೆಣ್ಮಕ್ಳಲ್ಲಿ ಒಂದು ಒಗ್ಗಟ್ಟು, ಆರ್ಥಿಕ ಒಂದು ಚೇತರಿಕೆಗೆ ಒಂದು ಮೂಲಾಧಾರವಾಗಿದೆ. ಪ್ರತಿಯೊಬ್ಬರನ್ನು ಒಂದು ಸ್ವಯಂ ನಾನು ಒಂದು ಮನೆಯನ್ನು ನಿಭಾಯಿಸಿದರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಆ ಬಂದಿರೋದ್ರಿಂದ ಏನು ಫಲಘಟ್ಟದಲ್ಲಿ ನಾವು ಒಂದು ಹೆಣ್ಣುಮಕ್ಕಳು ಗಟ್ಟಿಯಾದರೆ ಆ ಸಮಾಜವನ್ನು ಉತ್ತಮ ಗಟ್ಟಿಯಾದ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಈ ಒಂದು ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿ ಇಲ್ಲಿ ಏನು ಹೇಳ್ತೀವಿ ಅದನ್ನು ನೀವು ಕೇಳಿಕೊಂಡು ಅದನ್ನು ಮತ್ತೆ ಹೋಗಿ ಮನೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಕೇಳಿಬಿಟ್ಟು ಇಲ್ಲೇ ಮರೆತೋಗ್ಬಿಟ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಒಳ್ಳೆಯ ದೊಡ್ಡ ಸಂಪನ್ಮೂಲಗಳು ಇಲ್ಲಿ ಬಂದು ನಿಮಗೆ ತಿಳುವಳಿಕೆ ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗೋದಿಲ್ಲ. ನಾವು ಕೇಳಿದ್ದನ್ನು ಬೀದರ್ನಲ್ಲಿ ಇದನ್ನು ಮಾಡಿದ್ದಾರೆ. ಈಗ ಹೊಸದಾಗಿ ಈಗ ನಮ್ಮ KGF ಘಟಕಕ್ಕೆ ಈಗ ನಮಗೆ ನೇಮಕ ಮಾಡಿದ್ದಾರೆ. ಈಗ ಇದು ಬಂದು 181 ಅಂತ. ನೀವು ಸ್ವಲ್ಪ ಮೇಲ್ಗಡೆ ಎತ್ತಿ ಮೇಡಮ್, ನೀವು ಸ್ವಲ್ಪ ಮೇಲ್ಗಡೆ ಎತ್ತಿ. ಅಕ್ಕಪಡೆ 181. ಈಗ ಇದಕ್ಕೆ ಮುಂಚೆ ನೀವು 112ಗೆ ಕಾಲ್ ಮಾಡ್ತಾ ಇದ್ರಿ. ಈಗ ಅಕ್ಕಪಡೆ ಅಂತ ಹೊಸದಾಗಿ ನಿರ್ಮಾಣ ಆಗಿದೆ. ಸ್ಪೆಷಲ್ ಆಗಿ ಮಹಿಳೆಯರಿಗೆ ಮಾತ್ರ ಇದು ಸ್ಪೆಷಲ್ ಆಗಿ ಇದು ಮಾಡಿದ್ದಾರೆ. ಅದರಲ್ಲಿ ಪೋಕ್ಸೋ ಕೇಸ್ ಆಗ್ಬೋದು, ಇಲ್ಲ ದೌರ್ಜನ್ಯ ಮತ್ತು ಹಿಂಸೆಗಳು, ಈ ಸಂಬಂಧಪಟ್ಟ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಈ ಸಂಬಂಧಪಟ್ಟ ಎಲ್ಲ ಕಾರ್ಯ ಇದಕ್ಕೆ ಈ ಅಕ್ಕಪಡೆಯವರು ಎಲ್ಲ ಕಡೆಯಲ್ಲೂ ನಾವು ಈಗ ಒಂದು ಹಸ್ತದಿಂದ ನಿಮಗೆ ಎಲ್ಲ ಇದರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಈಗ ಮುಖ್ಯವಾಗಿ ಮಹಿಳೆಯರು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈಗ ಸೈಬರ್ ಕ್ರೈಮ್ ಇರ್ಬೋದು, ಸೈಬರ್ ಹಿಂಗೆ ಮಾತಾಡಿದ್ರೆ ಇನ್ಸ್ಪೆಕ್ಟರ್ ಸಾಹೇಬರು, ಆ ಸೈಬರ್ ಕ್ರೈಮಲ್ಲಿ ನಾನು ಮಾತ್ರ ಹೇಳ್ಕೊಳ್ತಾ ಇದ್ದೀನಿ. ಈಗ ಪ್ರತಿಯೊಂದು ಕಡೆಯೂ ನೀವೆಲ್ಲ ಬಂದು ಈಗ ಲೋನ್ ಪಡಿತಾ ಇದ್ದೀರಿ, ಸರಿ ತಾನೆ? ಲೋನ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಏನಾಗ್ತದೆ ಅಂತಂದರೆ ಈಗ ಆನ್ಲೈನಲ್ಲಿ ನಿಮಗೆ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮುಖಾಂತರ ನೀವು ಈ ಥರ ಲೋನ್ ಪಡೀರಿ ಅಂತ ಬರ್ತದೆ. ಬಡ್ಡಿ ಲೋನ್ ಇರ್ಬೋದು, ಬೇರೆ ಬೇರೆ ರೀತಿಯೆಲ್ಲ ಲೋನ್ಗಳು ಇರ್ತದೆ. ಅದರಲ್ಲಿ ಜಾಸ್ತಿ ಬಂದು ಮಹಿಳೆಯರೇ ನಂಬ್ಕೊಳ್ಳೋದು. ಅದರಿಂದಲೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಲೋನ್ ಬಂದಾಗ ಏನು ಮಾಡ್ತೀರಾ, ನೀವು ಏನೋ ವಿಚಾರ ಮಾಡೋದಿಲ್ಲ, ಏನಿಲ್ಲ. ನೀವು ಇದ್ದಕ್ಕಿದ್ದಾಗ ಏನು ಮಾಡ್ತೀರಾ, ಆ ಲಿಂಕ್ ಬಂದಾಗ ಲಿಂಕ್ ಒಳಗಡೆ ಹೋಗ್ತೀರಾ. ಲಿಂಕ್ ಒಳಗಡೆ ಹೋದಾದ್ಮೇಲೆ ಏನು ಮಾಡ್ತಾರೆ, ಮತ್ತೆ ಫಸ್ಟ್ ಬಂದು ವಾಟ್ಸಪ್ಪಲ್ಲಿ ಮೊಬೈಲ್ ನಂಬರ್ ಕಳಿಸ್ತಾರೆ. ಆ ನಂಬರ್ಗೆ ಕೆಲವರು ಮಾತಾಡ್ತೀರಾ. ಇಲ್ಲ ಅಂತಂದರೆ ಫೇಸ್ಬುಕ್ಗೆ, ಇಲ್ಲ ಇನ್ಸ್ಟಾಗ್ರಾಮ್ಗೆ ಇದರಲ್ಲಿ ಲಿಂಕ್ ಬರ್ತದೆ. ಆ ಲಿಂಕ್ ಮುಖಾಂತರ ನೀವು ಒಳಗಡೆ ಹೋಗ್ತೀರಾ. ಹೋಗಿದಾದ್ಮೇಲೆ ಏನಾಗ್ತದೆ, ನಮ್ಮ ಡಾಕ್ಯುಮೆಂಟ್ಸ್ನ ಏನು ಮಾಡ್ತಾರೆ, ಫ್ರಾಡ್ಸ್ ಬಂದು ಹ್ಯಾಕ್ ಮಾಡ್ಕೊಳ್ತಾರೆ. ಕಾರಣ ನಾವು ಗೊತ್ತಿದ್ದಂಗೆ ನಾವು ಯಾವುದೇ ಒಂದು ಲಿಂಕ್ ಆಗಲಿ, ಮೊಬೈಲ್ ನಂಬರ್ ಆಗಲಿ ನಾವೇನು ಮಾಡಬಾರ್ದು, ಓದಬಾರ್ದು. ಈಗ ಸಪೋಸ್ ಬ್ಯಾಂಕ್ ಅಂತ ಕೊಡ್ತಾರೆ, SBI ಬ್ಯಾಂಕ್ ಅಂತ ನಮಗೆ ಒರಿಜಿನಲ್ ಆಗಿ ಹಂಗೆ ಬರ್ತದೆ, SBI ಬ್ಯಾಂಕ್ ಅಂತ ಲೋನ್ ಕೊಡ್ತೀವಿ ಅಂತ. ಬಟ್ ನಾವೇನು ಮಾಡ್ತೀವಿ ಅದನ್ನು ನೋಡೋದಿಲ್ಲ. ನಾವೇನು ಮಾಡಬೇಕು, ಹತ್ತಿರದಲ್ಲಿರತಕ್ಕಂತಹ ಬ್ಯಾಂಕ್ಗಳಲ್ಲಿ ಹೋಗಿ ನಾವು ವಿಚಾರಣೆ ಮಾಡಬೇಕು. ಈ ರೀತಿ ಬಂದು ಈ ಥರ ಬಂದಿದೆ, ಅವ್ರು ಏನಾದರೂ ಮೆಸೇಜ್ ಕಳಿಸಿದ್ದೀನ ಅಂತ ಯಾರಾದ್ರೂ ಕೇಳಿದ್ದೀರಾ? ಕೇಳಬೇಕು. ಕೇಳಿದ್ರೆ ನಾವು ಏನು ಮಾಡ್ತಾರೆ, ಇದು ಬಂದು ಫೇಕ್ ಆದರೆ ಫೇಕ್ ಅಂತ ಹೇಳ್ತಾರೆ. ಇಲ್ಲಾಂತಂದರೆ ನಾವೇ ಕಳಿಸ್ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಕ್ರೆಡಿಟ್ ಕಾರ್ಡ್ ಇರ್ಬೋದು, ಮತ್ತು OTP ನಂಬರ್ ಬಂದಾಗ ಹೇಳಿ ಅಂತ ಮಾಡ್ತಾರೆ. ಅದನ್ನು ಕೇಳಿದ್ರೆ ನಾವೇನು ಮಾಡ್ತೀವಿ, ಎಲ್ಲ ನಾವು ಹೇಳ್ಬಿಡ್ತೀವಿ. ಆ ರೀತಿ ಕೇಳಬಾರದು. ನಾವು ಯಾವುದೋ ಲೋನ್ ಪಡಿಬೇಕಂದ್ರೆ ನಾವು ಬ್ಯಾಂಕ್ಗಳಲ್ಲಿ ವಿಚಾರಣೆ ಮಾಡಿನೇ ತಗೋಬೇಕಾಗುತ್ತೆ. ಅದರಿಂದ ಏನಾಗ್ತದೆ, ಅವ್ರು ಕೊಡೋ ಒಂದು 10,000 ಅಂತ ಇರ್ತದೆ. 10,000 ನಮಗೆ ಲೋನ್ ಕೊಡ್ತಾರೆ ಅಂತಂದರೆ ಅದರಲ್ಲಿ ಏನು ಮಾಡ್ತಾರೆ, 3,000 ಕಟಾವು ಮಾಡಿಕೊಂಡು 7,000 ಕೊಡ್ತಾರೆ. ಅದನ್ನು ನಾವೇನು ಕಷ್ಟಕ್ಕೋ ಇಲ್ಲ ಏನೋ ಒಂದು ಮದುವೆ ಕಾರ್ಯಕ್ಕೆ, ಇಲ್ಲ ಮಕ್ಕಳಿಗೆ ಎಜುಕೇಷನ್ ಪರ್ಪಸ್ ಆಗಿ ನಾವು ಕೊಡಬೇಕಾಗುತ್ತೆ, ಏನೋ ಒಂದು ಸಾಲ ತೀರಿಸಬೇಕಾಗಿದ್ದು ಹೇಳ್ಕೊಡೋಕ್ಕಾಗಲ್ಲ. ಆ ಥರ ಮಾಡಿ ನಾವೇನು ಮಾಡ್ತೀವಿ, ಲೋನ್ ತಗೊಂಡ್ಬಿಡ್ತೀವಿ. ಇದಕ್ಕೆ ಲೋನ್ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ, ಅವ್ರು ಏನು ಮಾಡ್ತಾರೆ, ನಮ್ಮನ್ನ ದಿನನಿತ್ಯ ಲೋನ್ ವಾರ ಕಟ್ಟೆ ಅಂತಾರೆ, ತಿಂಗಳ ಕಟ್ಟೆ ಅಂತಾರೆ. ಅವ್ರು ಏನು ಮಾಡ್ತಾರೆ, ಆ ಲೋನ್ ಕಟ್ಟಕ್ಕಾಗುತ್ತೆ, ಕೆಲವು ಕಟ್ಟಕ್ಕಾಗೋದಿಲ್ಲ. ಕಟ್ಟಿ ತೀರಿದಾದ್ಮೇಲೆ ಕೊನೆ ಪಕ್ಷ ಏನು ಮಾಡ್ತಾರೆ, ಅವರು ಲೋನ್ ತೀರಿದೆ ಅಂತ ಕಟ್ತಾರೆ. ಅವಾಗ ಫ್ರಾಡ್ ಅವ್ರು ಏನು ಮಾಡ್ತಾರೆ, ಅವಾಗ ಸ್ಟಾರ್ಟ್ ಮಾಡ್ತಾರೆ, ನೀವು ಕಟ್ಟಿದ್ದಲ್ಲ ಲೆಕ್ಕದಲ್ಲಿ ಬರಲ್ಲ, ನೆಕ್ಸ್ಟ್ ಫಸ್ಟಿಂದಾನೇ ನೀವು 20,000 ಕಟ್ಟಿ, 30,000 ಕಟ್ಟಿ ಅಂತ ನಿಮಗೆ ಮತ್ತೆ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಮಾಡ್ತಾರೆ. ಹಂಗೆ ಮಾಡಿದ್ರೆ ಏನು ಮಾಡ್ತಾರೆ, ಆಮೇಲೆ ನೀವು ಆ ಲೋನ್ ಕಟ್ಟಲಿಕ್ಕೆ ತಿರುಗಿ ಮತ್ತೆ ಸಾಲ ಪಡೆದು ಕಟ್ತೀರ. ಆಮೇಲೆ ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ಆಮೇಲೆ ಏನು
ಎಲ್ಲ ಏನ್ ಮಾಡ್ತಾರೆ, ನೀವು ಸಂಪರ್ಕ ಇಟ್ಕೊಂಡಿದ್ರಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಏನ್ ಮಾಡ್ತಾರೆ, ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಮತ್ತೆ ಈ ತರ ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲಿ ನೀವು ಮತ್ತೆ ಸಿಕ್ಕಾಕೊಳ್ತೀರಾ. ಅದು ಒಂದು ಕಡೆಯಲ್ಲಿ. ಮತ್ತೆ ನಾವು ಇನ್ನೊಂದು ಹೇಳ್ಬೇಕಾದ್ರೆ, ನಾವು ಮಕ್ಕಳೆಲ್ಲ ನಾವು ಎಲ್ಲ ತಂದೆ ತಾಯಿ ಪೋಷಕರು ಇರ್ತೀರಾ, ಮಕ್ಕಳನ್ನ ಯಾವ ತರಹ ನಾವು ಬೆಳೆಸ್ಬೇಕಂತ ಒಂದು ಮಾಹಿತಿ ಇರಬೇಕಾಗುತ್ತೆ. ಅದನ್ನು ನಾವು ನಿಮಗೆ ಹೇಳ್ತಾ ಇರ್ತೀವಿ. ಅವರು ಅಷ್ಟೇ, ಮಕ್ಕಳು ಈಗ ಕಾಲೇಜ್ ಕಳ್ಸ್ಕೊಡ್ತೀರಾ, ಮತ್ತೆ ಸ್ಕೂಲ್ಸ್ಗೆ ಕಳ್ಸ್ಕೊಡ್ತೀರಾ. ಮಕ್ಕಳು ಕಾಲೇಜ್ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರ, ಮತ್ತೆ ಮನೆಗೆ ಬಂದಾದ್ಮೇಲೆ ಅವ್ರು ಯಾವ ರೀತಿ ಇರ್ತಾರೆ, ಅವರ ಭಾವನೆಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ತಂದೆ ತಾಯಿ ಮಕ್ಕಳ ಹತ್ರ ಏನು ಫ್ರೆಂಡ್ಶಿಪ್ ತರ ನಾವು ನಡ್ಕೋಬೇಕು, ಸ್ನೇಹಿತರ ತರನೇ. ಅವ್ರೇನ್ ಮಾಡ್ತಾರೆ, ಈಗ ಏನಾದ್ರು ಒಂದು ಕಷ್ಟ ಆದ್ರೆ ಫ್ರೆಂಡ್ಶಿಪ್ ಆದ್ರೆ ಹೇಳ್ಕೊಳ್ತಾರೆ ಹೊರತು ತನ್ನ ಮನೆಯಲ್ಲಿ ಅಕ್ಕ ಆಗಲಿ ಅಣ್ಣ ಆಗಲಿ ಹೇಳ್ಕೊಳ್ಳೋದಿಲ್ಲ. ಅದಕ್ಕಾಗಿ ತಂದೆ ತಾಯಿಗಳು ಪೋಷಕರು ನಾವು ಫ್ರೆಂಡ್ಶಿಪ್ ತರ ನಾವು ನಡ್ಕೊಂಡ್ರೆ ಅವ್ರಿಗೆ ಪ್ರತಿಯೊಂದು ಮಾಹಿತಿನ ಹೇಳ್ಕೊಡ್ತಾರೆ. ಕಷ್ಟ ಸುಖ ಅವ್ರು ಏನಿದೆ ಅಂತ ಹೇಳ್ತಾರೆ, ಕಾಲೇಜಲ್ಲಿ ಏನೇನು ನಡೆಸ್ತಾ ಇದ್ದಾರೆ, ನಮ್ಮಲ್ಲಿ ಏನೇನೇ ಭಾವನೆ ಇದೆ ಇಂಥ ಮಕ್ಕಳು ಹೇಳ್ಕೊಡ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಹೆಣ್ಮಕ್ಳು ಗಂಡ್ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ರೂಮ್ ಒಳಗಡೆ ಹೋಗ್ತಾರೆ. ಮತ್ತೆ ಮಹಿಳೆಯರ ಜಾಗೃತಿ ಅಂದ್ರೆ ಏನು, ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಅವಳನ್ನ ಹೇಗೆ ನಿಭಾಯಿಸಬೇಕು, ಮಹಿಳೆಯರ ತೊಂದರೆಗಳನ್ನು ಯಾವಾಗಲೂ ಗೊತ್ತಿರೋದಿಲ್ಲ. ಕೆಲವರು ಮಹಿಳೆಯರಿಗೆ ನಮಗೇನು ನಮ್ಮ ಹಕ್ಕುಗಳು ಯಾವುವು, ನಮಗೆ ಯಾವ ರೀತಿ ಕಾನೂನಲ್ಲಿ ಅವಕಾಶಗಳಿದ್ದಾವೆ, ಕಾನೂನಲ್ಲಿ ಯಾವಾಗ ಸರಿಪಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಉದಾಹರಣೆ 2 ಮಾತಾಡಬೇಕು ಅಂತ ನಾನು ಮಹಿಳೆಯರಿಗೆ ಮೊದಲನೇದಾಗಿ ಮಹಿಳೆಯರ ವಿರುದ್ಧ ನಡೆಯುವ ಸಾಮಾನ್ಯ ದೌರ್ಜನ್ಯಗಳು ಯಾವ್ಯಾವ ಅಂತಂದರೆ, ಫಸ್ಟ್ ಮೊದಲನೇದಾಗಿ ಮನೇಲಿ ಶುರುವಾಗುತ್ತೆ. ಮನೇಲಿ ಯಾವ ರೀತಿ ಶುರುವಾಗುತ್ತೆ, ಈಗ ಒಂದು ಹೆಣ್ಣು ಗಂಡು ಅನ್ನೋದು ಈಕ್ವಾಲಿಟಿ ಈಗ ಬಂದಿದೆ. ಮೊದಲೆಲ್ಲ ಯಾವ ರೀತಿ ದೌರ್ಜನ್ಯ ನಡೀತಿದೆ ಅಂತ ಇತಿಹಾಸದಲ್ಲಿ ಓದಿ ತಿಳ್ಕೊಂಡಿರ್ತೀರ, ಮತ್ತೆ ಕೇಳಿ ತಿಳ್ಕೊಂಡಿರ್ತೀರ. ಅದೇ ರೀತಿಯಾಗಿ ಈ ಮನೆಯಲ್ಲಿ ಯಾವ ರೀತಿ ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್, ಕಸ ಗುಡಿಸಿದ ಅತ್ತೆ ಮಾವ ಬೈತಾರೆ, ಅಪ್ಪ ಅಮ್ಮ ಬೈತಾರೆ, ಸರಿಯಾಗಿ ಬಟ್ಟೆ ಆಗಿಲ್ಲ, ಏನೋ ಒಂದು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಹಿಂಸೆ, ಗೃಹ ಹಿಂಸೆ ಆಯುಧ ಬರುತ್ತೆ, ಕೆಳಗೆ ಬರುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟ್ ದೊಡ್ಡವಾಗ್ತಾರೆ, ಮದುವೆ ಆಗ್ತಾರೆ, ಒಂದು ವರದಕ್ಷಿಣೆ ಕಿರುಕುಳ, ಮತ್ತೆ 480 ಏನು ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲರೂ ಬರುತ್ತೆ. ಗಂಡ ಮತ್ತು ಗಂಡನ ಸಂಬಂಧಿಕರು ಮತ್ತು ಅವ್ರ ಕಡೆಯಿಂದ ಕಿರುಕುಳ ಶುರುವಾಗುತ್ತೆ. ಆ ಕಿರುಕುಳಗಳನ್ನ ಯಾವ ರೀತಿ ಮೆಟ್ಟಿನಿಲ್ಲಬೇಕು ಮತ್ತು ಏನು ಸಹಾಯ ಮಾಡ್ಕೊಳ್ಬೇಕು ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕ ಕಡೆ ಇರ್ತಿದೆ ಅವ್ರು ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಲೈಂಗಿಕ ಕಿರುಕುಳ ಮತ್ತು ವರ್ಕ್ ಪ್ಲೇಸಲ್ಲಿ ನಮಗೆ ಹರಾಸ್ಮೆಂಟ್ ಅಂದರೆ ನಿಮಗೆ ಕೆಲಸ ಮಾಡ್ತಿರ್ತೀರ, ಕೆಲಸ ಮಾಡೋದ್ರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಅವಕಾಶ ಮಾಡ್ಕೊಡ್ತಾರೆ. ನೀವು ಕೆಲಸ ಕಡಿಮೆ ಮಾಡಿ ನಮ್ಮ ಜೊತೆ ಬನ್ನಿ, ನಮ್ಮ ಜೊತೆ ಮಾತಾಡಿ, ಫೋನ್ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಬೇರೆ ಬೇರೆ ರೀತಿ ಹರಾಸ್ಮೆಂಟ್ ಇರುತ್ತೆ. ಎಲ್ಲರ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಆದರೂ ಸಹ ಮತ್ತೊಮ್ಮೆ ಹೇಳ್ತಿದ್ವಿ, ಡೀಪಾಗಿ ಹೇಳೋದಿಲ್ಲ. ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಇರುತ್ತೆ. ಮತ್ತು ಮಕ್ಕಳ ಮೇಲೆ ಪೋಕ್ಸೋ, ಈಗ ಪೋಕ್ಸೋ ಒಂದು ದೊಡ್ಡ ಬೆಳೆದಾಗಿ ನಮಗೆ ಬಂದಿದೆ. ಈ ಪೋಕ್ಸೋ ಕೇಸ್ಗಳಲ್ಲಿ ಸ್ಕೂಲಲ್ಲಿ ಏನು 18 ವರ್ಷಕ್ಕಿಂತ ಕೆಳಮಟ್ಟದ ಮಕ್ಕಳೇನಿದ್ದಾರೆ, ಈಗ ಯಾರು ಲವ್ ಮಾಡೋದು ಮತ್ತು ಜೊತೆಲಿ ಹೋಗೋದು ಮತ್ತು ಯಾರು ಆಮಿಷಗಳಿಗೆ ಬಲಿಯಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ KGF ಅಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ನಾವೆಲ್ಲ ತಾಯಿಯಂದ್ರೆ ಏನಿದ್ದೀರಾ, ತಮ್ಮ ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ 18 ವರ್ಷ ಮದುವೆ ಮಾಡೋದಾಗಲಿ ಮತ್ತು ಬೇರೆಯವ್ರ ಜೊತೆ ಪ್ರೀತಿ ಮಾಡೋದಾಗಲಿ ಬೇರೆ ರೀತಿಯಲ್ಲಿ ಯಾವುದೇ ಆಮಿಷಗಳಿಗೆ ಬಲಿಯಾಗೋದು ಬೇಡ. ದಯಮಾಡಿ ಅವರೆಲ್ಲ ಹೇಳಿ. ಮತ್ತು ನಮ್ಮಲ್ಲಿ ಸುಮಾರು ಕೇಸಸ್ ಏನಾದರೂ ಪೆಂಡಿಂಗ್ ಆಗ್ತಿದ್ದಾವೆ, ಅವುಗಳನ್ನೆಲ್ಲ ಟ್ರೇಸ್ ಮಾಡ್ತಿದ್ದೀವಿ. ಆದರೂ ಸಹ ಪೋಕ್ಸೋ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ಏನು ಪೋಕ್ಸೋ ಕೇಸಸ್ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ, ಅವಳಿಗೆ ಗರ್ಭಿಣಿ ಆಗ್ತಾಳೆ, ಬಾಲ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ಆಕೆಗೆ ಮಗು ಇರುವಂತಹ ಶಕ್ತಿ ಇರೋದಿಲ್ಲ, ಮೆಂಟಲಿ ಮತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗ್ತದೆ. ಮಗುಗೂ ಸಮಸ್ಯೆ ಆಗುತ್ತೆ ಮತ್ತು ತಾಯಿಗೂ ಸಮಸ್ಯೆ ಆಗುತ್ತೆ, ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಅವಮಾನ, ನಿಂದನೆ ಮತ್ತು ತೊಂದರೆಗಳಿಗೆ ಒಳಗಾಗ್ತೀರ. ಈ ರೀತಿ ಕಡಿಮೆ ವಯಸ್ಸಲ್ಲಿ ಹಾಕಿ ಮಕ್ಕಳಾಗಿ ಮತ್ತು ಸಮಾಜದಲ್ಲಿ ಪೋಕ್ಸೋ ಕೇಸ್ ಆಗುತ್ತೆ. ಅದು ಯಾರು ಹುಡುಗ ಇರ್ತಾನೆ ಆ ವ್ಯಕ್ತಿ ಮೇಲೆ ಕೇಸ್ ಆಗುತ್ತೆ. ಅಕ್ಕಪಕ್ಕ ಮನೆಯಲ್ಲಿ ಪೊಲೀಸ್ ವತಿಯಿಂದ ಏನು ಸುಳ್ಳು ಹೇಳೋದಿಲ್ಲ. ಅಕ್ಕಪಕ್ಕ ಮನೆಯವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗುತ್ತೆ, ಈ ರೀತಿ ಮಾತುಗಳು ಬರುತ್ತೆ. ಸಮಾಜದಲ್ಲಿ ಕಷ್ಟ ಆಗುತ್ತೆ. ದಯಮಾಡಿ ಅದನ್ನು ಅರ್ಥ ಮಾಡಿಕೊಂಡು ತಾವು ಪೋಕ್ಸೋ ಕೇಸಸ್ ಮತ್ತು ಚೈಲ್ಡ್ ಮ್ಯಾರೇಜ್ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು 2 ಕೇಸ್ ಆಗಿದೆ. ತಂದೆ ತಾಯಿಗಳೇ ಮದುವೆ ಮಾಡಿದ್ದಾರೆ ಚಿಕ್ಕ ವಯಸ್ಸಿಗೆ. ನಮಗೇನು ಒಂದು ಹೆಣ್ಣು ಹೋಗಿದ್ರೆ ಬೇಗ ಏನು ಮೆಚೂರ್ ಆಗಿದ ತಕ್ಷಣ ಮದುವೆ ಮಾಡಿಬಿಡ್ಬೇಕು, 16 ವರ್ಷಕ್ಕೆ ಮದುವೆ ಮಾಡಿಬಿಡ್ತಾರೆ. ದಯಮಾಡಿ ಆ ಥರ ಎಲ್ಲ ಮಾಡೋದು ಹೋಗಬೇಡಿ. ಆ ಥರ ಎಲ್ಲ ಮಾಡೋದ್ರಿಂದ ಈಗೇನು ಕಾನೂನಲ್ಲಿ ಭಾರಿ ಶಿಕ್ಷೆಗಳು ಸಹ ಇದ್ದಾವೆ. ದಯಮಾಡಿ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದಯಮಾಡಿ ಮಕ್ಕಳಿಗೆ ಮದುವೆ ಮಾಡೋದಾಗಲಿ ಕಡಿಮೆ ವಯಸ್ಸಿಗೆ ಮದುವೆ ಮಾಡೋದು ಬೇಡ, ಮದುವೆ ಮಾಡಬಾರ್ದು. ಮತ್ತು ಸ್ಕೂಲಲ್ಲಿ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದನ್ನ ಮತ್ತು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಫಾಲೋ ಮಾಡಬೇಕು. ಮತ್ತು ಸ್ಕೂಲಿಂದ ಮಕ್ಕಳು ಬಂದಮೇಲೆ ಏನು ಮಾಡ್ತಿದ್ದಾರೆ, ಮತ್ತು ಬುಕ್ಸ್ ಚೆಕ್ ಮಾಡೋದಾಗಲಿ ಮೊಬೈಲ್ ಚೆಕ್ ಮಾಡೋದಾಗಲಿ, ಮೊದಲೇ ಮೊಬೈಲ್ ಕೊಡೋದು ತಪ್ಪು.
ಮೊಬೈಲ್ ಅನಿವಾರ್ಯವಾಗಿ ಕೊಡಬೇಕಾಗುತ್ತೆ. ಕೆಲವು ಆನ್ಲೈನ್ ಕ್ಲಾಸಸ್ ಇರುತ್ತೆ, ಮತ್ತು ಬೇರೆ ಬೇರೆ ಈಗ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ಮೊಬೈಲಲ್ಲಿ. ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊಬೇಕು ಅಂತ ತಪ್ಪು ಗೊತ್ತಿರಬೇಕು, ಮತ್ತು ನೋಡ್ತಾ ಇರಬೇಕು, ಫಾಲೋ ಅಪ್ ಇರಬೇಕು, ಮತ್ತು ಅಬ್ಸರ್ವೇಷನ್ ಇರಬೇಕು. ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ ಅನ್ನೋದನ್ನು ತಾವು ತಿಳ್ಕೊಬೇಕು. ಅದೇ ರೀತಿಯಾಗಿ ಈಗ ಕೆಲಸ ಸ್ಥಳದಲ್ಲಿ ಮಹಿಳಾ ಮೇಲೆ ದೌರ್ಜನ್ಯ ಈಗ ಹೇಳಿದ್ದು ಆಲ್ರೆಡಿ. ಈಗ ಏನಾಗುತ್ತೆ ಅಂದರೆ, ಈಗ ತಾವು ಕೆಲಸಗಳಿಗೆ ಗಾರ್ಮೆಂಟ್ಸ್ ಹೋಗ್ತೀರಾ, ಯಾರೋ ಸೂಪರ್ವೈಸರ್ ಇರ್ತಾನೆ, ನಿಮಗೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೋಟೇಷನ್ಗೆ ಅವಕಾಶ ಹೆಚ್ಚಿರುತ್ತೆ. ಯಾಕಂದರೆ ಇಲ್ಲಿ ತಾವು ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಓದಿರೋ ಸಂಖ್ಯೆ ಕಡಿಮೆ ಇದೆ. ಈಗ ತಮ್ಮನ್ನು ಈಸಿಯಾಗಿ ತಮ್ಮನ್ನು ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಜಾಸ್ತಿ ಇದೆ. ಯಾಕಂದರೆ ನಾವು ಅಷ್ಟು ನಾಲೆಡ್ಜ್ ಕಡಿಮೆ ಇರುತ್ತೆ ಅನ್ನೋ ಉದ್ದೇಶ ಅನಿಸುತ್ತೆ. ಅದೇ ರೀತಿಯಾಗಿ ಈಗ ನಮ್ಮ ಮುಂದಿನ ಲಕ್ಷ್ಮಣ ಸರ್ ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತಾರೆ. ಅದು ಚಿಕ್ಕದಾಗಿ ಹೇಳ್ತಿದ್ರೆ, ಈಗ ಸೈಬರ್ ಕ್ರೈಮಲ್ಲಿ ಈಗ ತಮ್ಮ ಫೋಟೋವನ್ನು ಸಿಕ್ಕಿದ್ರೆ ಸಾಕು, ಅದನ್ನು ಮಾರ್ಕ್ ಮಾಡ್ಬೋದು, ಮತ್ತು ಅದನ್ನು ಕಳಿಸಿ ನಮಗೆ ಬೆದರಿಕೆ ಹಾಕ್ಬೋದು. ಇಲ್ಲ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು, ಗೊತ್ತಿಲ್ಲ ಅಂದರೆ ನಿಮ್ಮ ಈ ಫೋಟೋನ ಅಲ್ಲಿ ಮಾಡ್ತಾರೆ. ಈಗ ಈ ರೀತಿ ಏನು ಸಮಸ್ಯೆಗಳಿದ್ದಾವೆ ನಮಗೆ ಮಹಿಳೆಯರಿಗೆ, ಮನೆಯಲ್ಲಾಗಿರ್ಬೋದು, ಕೆಲಸ ಸ್ಥಳದಲ್ಲಾಗಿರ್ಬೋದು, ಶಾಲಾ ಕಾಲೇಜಲ್ಲಾಗಿರ್ಬೋದು, ನಮ್ಮ ಕಾರ್ಖಾನೆಗಳಾಗಿರ್ಬೋದು, ತಾವು ಕೆಲಸ ಮಾಡುವಂಥ ಸ್ಥಳಗಳಾಗಿರ್ಬೋದು, ಈ ರೀತಿ ಏನಾದರೂ ಸಮಸ್ಯೆ ಇದೆ. ಈಗ ಎಲ್ಲ ಡೂಪ್ಲಿಕೇಟ್. ನೀವು ಆನ್ಲೈನಲ್ಲಿ 5,000 10,000 ದುಡ್ಡು ಹೋಗಬೇಕಾದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಅವ್ರಿಗೆ ಕೊಡ್ತೀವಿ. ನಿಮ್ಮ ಫೋಟೋ ಸಮೇತ ಕೊಡ್ತೀವಿ, ನಿಮ್ಮ ಆಧಾರ್ ನಂಬರ್ ಕೊಡ್ತೀವಿ, ನಿಮ್ಮ ಪಾನ್ ಕಾರ್ಡ್ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ, ಎಲ್ಲವನ್ನೂ ಕೊಡ್ತೀವಿ. ಇವತ್ತು ಆ ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಡ್ತೀವಿ, ನಿಮ್ಮ ಫೋಟೋ ಸಮೇತ ಕೊಡ್ತೀವಿ. ನೀವು 10,000 ರೂಪಾಯಿ ತಗೋತೀವಿ, ಸ್ಮಾಲ್ ಅಮೌಂಟ್. ಅದಕ್ಕಿಂತ ಜಾಸ್ತಿ ಕೊಡ್ತಾರೆ, ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಹಾಯ ಸಂಘದವ್ರು ಕೊಡ್ತಾರೆ. ಈಗ ಬ್ಯಾಂಕವರು ಕೂಡ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಕೂಡ ಹಣ ಕೊಡ್ತಾರೆ. ಯಾರು ಕೂಡ ಆನ್ಲೈನಲ್ಲಿ ಲೋನ್ ಅನ್ನೋದಕ್ಕೆ ಯಾರು ಹೋಗಬೇಡಿ. ಫಸ್ಟ್ ನಿಮಗೆ ಲೋನ್ ಕೊಡ್ತಾರೆ ಕಡಿಮೆ ಬಡ್ಡಿ ಅಂತೇಳಿ, ಆಮೇಲೆ ನೀವು ಅಸಲನ್ನು ತೀರಿಸ್ತೀರಿ. ಅಸಲನ್ನು ತೀರಿಸಿದ ಆದಮೇಲೆ ನಿಮಗೆ ನೀವು ಇಲ್ಲ ದುಡ್ಡು ಕಟ್ಟಿಲ್ಲ, ಇಂಗ್ಲೀಷ್ ಕಟ್ಟಬೇಕು ಅಂತೇಳಿ ನಿಮ್ಮ ಫೋಟೋನ ಮಾಪಿಂಗ್ ಮಾಡ್ತಾರೆ. ಮಾಪಿಂಗ್ ಮಾಡಿ ನಿಮ್ಮ ಫಾಲೋವರ್ಸ್ ಡೀಟೇಲ್ಸ್ ಅವ್ರು ತಗೊಳ್ತಾರೆ. ನೋಡಿ, ನಿಮ್ಮ ಫಾಲೋವರ್ಸ್ ಇಷ್ಟು ಜನ ಇದ್ದಾರೆ, ಇಷ್ಟು ಜನರು ಫೋಟೋಸ್ ಕಳಿಸ್ತೀವಿ ಅಂತೇಳಿ ನಿಮ್ಮ ಮಾಪಿಂಗ್ ಮಾಡಿ ಎಡಿಟ್ ಮಾಡಿ ನಿಮ್ಮ ಫೋಟೋವನ್ನು ನಿಮಗೆ ಕಳಿಸ್ತಾರೆ, ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ತಾರೆ, ನಿಮ್ಮ ಘನತೆ ಗೌರವವನ್ನು ಹಾಳು ಮಾಡ್ತಾರೆ ಅಂತಾರೆ. ಇದರಿಂದ ಎದುರಿ ಸಾಕಷ್ಟು ಜನ ಹಣವನ್ನು ಕಳ್ಕೊಂಡಿರೋ ಉದಾಹರಣೆಗಳು ಬೇಕಾದಷ್ಟಿದೆ. ನಾನು ಅವ್ರ ಮೇಲೆ ಕೇಸು ಕೂಡ ಸಾಕಷ್ಟು ಕೇಸು ರಿಜಿಸ್ಟರ್ ಮಾಡಿದ್ದೀನಿ. ಈಗ ನಿನ್ನೆಯಿಂದ ಮೊನ್ನೆ ಮುಂದೆ ಕೂಡ ಒಬ್ಬ ಲೇಡಿ 51 ಅವರು 1 ಲಕ್ಷ ರೂಪಾಯಿ ದುಡ್ಡು ತಗೊಳ್ತಾರೆ ಜುಲೈಯಿಂದ. ಅವರು ಇದುವರೆಗೂ 51 ಲಕ್ಷ ದುಡ್ಡು ಕಟ್ಟಿದ್ದಾರೆ. 51 ಲ್ಯಾಕ್ಸ್ ಅವ್ರು ತಗೊಂಡಿದ್ದು ಲೋನು 1 ಲಕ್ಷ. ಹಾಗೆ ಕೂಡ ಚಾಟಿಂಗ್ ಎಲ್ಲ ತಗೊಂಡಿದ್ದಾರೆ, 25-30 ಪೇಜ್ ಚಾಟಿಂಗ್ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಈ ಫೋಟೋನ ನಿಮಗೆ ಎಲ್ಲರಿಗೂ ಕಳಿಸ್ತೀವಿ, ಸಮಾಜದಲ್ಲಿ ಘನತೆ ಗೌರವವನ್ನು ಹಾಳು ಮಾಡ್ತೀವಿ ಅಂತೇಳಿ ನಿಮ್ಮನ್ನು ಎದುರಿಸ್ತಾರೆ. ಈ ಥರ ಯಾವುದೇ ಫೇಕ್ ಲೋನ್ ಆಪ್ಗಳಲ್ಲಿ ದುಡ್ಡನ್ನು ಯಾವುದೇ ಕಾರಣಕ್ಕೂ ತಗೊಳ್ತೀವಿ. ಹಾಗೆ ನಿಮಗೆ KYC ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅಂತೇಳಿ ನಿಮಗೆ ಕಾಲ್ ಮಾಡ್ತಾರೆ. ಯಾವುದೇ ಬ್ಯಾಂಕ್ ಮ್ಯಾನೇಜರು ಕ್ಲರ್ಕ್ ಕೊಟ್ಟು ಬ್ಯಾಂಕಿಂದ ನಿಮಗೆ ಕಾಲ್ ಬರಲ್ಲ. ಏನಿದ್ರು ನಿಮ್ಮ ಮೊಬೈಲ್ಗೆ ಮೆಸೇಜಸ್ ಬರ್ತವೆ, ಕಾಂಟ್ಯಾಕ್ಟ್ ಮಾಡಿ ಬ್ಯಾಂಕಿಗೆ ಅಂತೇಳಿ. ಯಾವುದೇ ಕಾರಣಕ್ಕೂ ನಿಮ್ಮ KYC ಡೀಟೇಲ್ಸ್, ನಿಮ್ಮ ಪರ್ಸನಲ್ ಡೀಟೇಲ್ಸು ಮತ್ತು ನಿಮ್ಮ CVT ನಂಬರ್, ಏನು ATM ಕಾರ್ಡ್ ನಂಬರನ್ನು ಯಾರಿಗೂ ಶೇರ್ ಮಾಡ್ಕೊಬೇಡಿ. ಗೊತ್ತಿಲ್ಲದೆ ನಿಮಗೆ ಗೊತ್ತಿಲ್ಲದೆ ಹಣವನ್ನು ಲಪ್ಟಾಯಿಸ್ತಾರೆ. ಆಮೇಲೆ ಇತ್ತೀಚೆಗೆ ಮಹಿಳೆಯರು ಈ ಗಿಫ್ಟ್ ಆಫರಲ್ಲಿ ಜಾಸ್ತಿ ಜನ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀವಿ ನೀವು. ನಿಮಗೆ ಒಂದು ಕೊರಿಯರ್ ಬಂದಿದೆ, ನಿಮಗೆ ಒಂದು ಚಿನ್ನದ ಸರ ಬಂದಿದೆ, ಕಡಿಮೆ ಬೆಲೆಗೆ ಸಿಗ್ತದೆ, ನಾವು ಕಸ್ಟಮ್ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ, ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ, ನೀವು ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ ಇಷ್ಟು ಕೊಡಬೇಕು ಅಂತೇಳಿ ನಿಮಗೆ ಎದುರಿಸ್ತಾರೆ. ಯಾವುದೇ ಕಾರಣಕ್ಕೂ ಅಂತ ಯಾರು ಕಾಲ್ ಮಾಡೋದು ಕೂಡ ಅದನ್ನು ಯಾರು ಕೂಡ ದಯವಿಟ್ಟು ಕೊಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇತ್ತೀಚಿನ ಒಂದು ದೊಡ್ಡ ಒಂದು ಸ್ಕ್ಯಾಮ್ ಡಿಜಿಟಲ್ ಅರೆಸ್ಟ್ ಅಂತೇಳಿ ಕೇಳಿರ್ಬೋದು ಎಲ್ಲರೂ ಕೂಡ. ಡಿಜಿಟಲ್ ಅರೆಸ್ಟ್ ಅಂತೇಳಿ ಕಾನೂನು ಯಾವುದೂ ಇಲ್ಲ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲೂ ಇಲ್ಲ, ಇಂಡಿಯಾ ಕಾನೂನಲ್ಲೂ ಡಿಜಿಟಲ್ ಅರೆಸ್ಟ್ ಅಂತೇಳಿ ಕಾನೂನು ಇಲ್ಲ. ನೀವು ಯಾವುದೋ ಒಂದು ಸ್ಕ್ಯಾಮರ್ ಬಂದು ಹಾಕೊಂಡಿದ್ದೀರಿ, ನಿಮ್ಮ ಅಕೌಂಟು ಮತ್ತು ಪಾನ್ ಕಾರ್ಡಲ್ಲಿ ಒಂದು ಅಕೌಂಟ್ ಓಪನ್ ಆಗಿದೆ, ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಫಿಸಿಕಲಿ ಅರೆಸ್ಟ್ ಮಾಡೋದು ಬೇಡ ಅಂತಂದರೆ ನೀವು ಅಷ್ಟು ಹಣ ಕೊಡಬೇಕು ಅಂತೇಳಿ ನಿಮ್ಮನ್ನು ಮೈಂಡನ್ನು ಬ್ಲಾಕ್ ಮಾಡಿ ನಿಮ್ಮನ್ನು ತಲೆಯಿಂದ ಕೆಡಿಸಿ ನಿಮ್ಮನ್ನ ಹಣವನ್ನು ತಗೊಳ್ತಾರೆ. ಇತ್ತೀಚೆಗೆ ಒಬ್ಬ ರಿಟೈರ್ಡ್ ಟೀಚರು, ಅವರ ಹೆಸರು ಹೇಳೋಲ್ಲ, 36 ಲಕ್ಷವನ್ನು 36 ಲ್ಯಾಕ್ಸನ್ನು ಕಳ್ಕೊಂಡಿರೋ ಉದಾಹರಣೆ ಇದೆ KGF ಅಲ್ಲಿ. ಅದರಿಂದ ಯಾವುದೇ CBI ಆಫೀಸರ್, ಜಡ್ಜು, ಲಾಯರ್, ಇನ್ನೊಬ್ಬ IPS ಆಫೀಸರ್,
AVS ಆಫೀಸರ್ಸ್ ಅಂತ ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ಅದನ್ನ ಫೇಕ್ ಅಂತ ನೀವು ತಿಳ್ಕೊಬೇಕು. ಅದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಕೂಡ ಈ ಒಂದು ಡಿಜಿಟಲ್ ಅರೆಸ್ಟ್ ಅನ್ನ ಹೊರಡು ಬಂದ್ರೆ ಯಾರಾದ್ರೂ ನಿಮಗೆ ಎದುರಿಸಿದ್ರೆ ಸ್ಕ್ಯಾಮರ್ ಸಿಕ್ಕಾಕೊಂಡಿದ್ದೀರಿ ಅಂತಂದ್ರೆ ಯಾವ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ, ಇಲ್ಲ ನಿಮ್ಮ ಸ್ನೇಹಿತರ ಶೇರ್ ಮಾಡ್ಕೊಳ್ಳಿ. ಯಾರೊಬ್ಬರು ನನಗೆ ಕಾಲ್ ಮಾಡಿದ್ರು ಈ ತರ, ಅವರು ನಿಮಗೆ ಧೈರ್ಯ ಹೇಳ್ತಾರೆ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳ್ಕೊಳ್ಳಿ. ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕಾನೂನು ಅಥವಾ ಡಿಜಿಟಲ್ ಅರೆಸ್ಟ್ ಮಾಡುವಂತ ಇದು ಕಾನೂನು ಇಲ್ಲ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಫೋಟೋಗಳನ್ನ ಈ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಇದನ್ನು ಕಡಿಮೆ ಮಾಡಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ, ನಿಮ್ಮ ಮಕ್ಕಳ ಡೀಟೇಲ್ಸ್ ಅನ್ನ, ನಿಮ್ಮ ಫೋಟೋಸ್ನೆಲ್ಲ ಎಡಿಟ್ ಮಾಡಿ ಅದನ್ನ ಮಾಪಿಂಗ್ ಮಾಡಿ ನಿಮ್ಮನ್ನ ಸ್ಕ್ಯಾಮ್ ಅಲ್ಲಿ ಉಪಯೋಗಿಸಿಕೊಳ್ತಾರೆ. ಅದರಿಂದ ಯಾರು ಕೂಡ ಇಂಥ ಸ್ಕ್ಯಾಮ್ಗಳಲ್ಲಿ ನೀವು ತಲೆ ಕೆಡಿಸ್ಕೋಬೇಡಿ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಕರೆ ಮಾಡಿ. ನಾನು ಕೆಲವೊಂದು ಸಹಾಯವಾಣಿ ಹೇಳ್ತೀವಿ, ಯಾವಾಗ ನಿಮ್ಮ ಮೈಂಡಲ್ಲಿ ಇರಬೇಕು. ಪೊಲೀಸ್ ಅಂದ್ರೆ 112 ಬಂದ್ಬಿಡ್ಬೇಕು ನಿಮಗೆ. 112 ಪೊಲೀಸ್ ಸಹಾಯ ಬೇಕು ಅಂದ್ರೆ 112. ನಿಮಗೆ ಮಹಿಳಾ ಸಹಾಯವಾಣಿ ಬಂದಿದೆ 1901. ನಿಮ್ಗೆ ಮೈಂಡಲ್ಲಿ ಬಂದ್ಬಿಡ್ಬೇಕು. ಏನಾದ್ರೆ ಕಷ್ಟದಲ್ಲಿದ್ದಾರೆ ಅಂದ್ರೆ 1901ಗೆ ನೀವು ಕರೆ ಮಾಡಬೇಕು. ಹಾಗೆ ಸೈಬರ್ ಕ್ರೈಮ್ ಸಹಾಯವಾಣಿ ಬಂದಿದೆ 1930, ನೀವು ಕೇಸ್ ರಿಜಿಸ್ಟರ್ ಮಾಡಬೇಕು. ಹಾಗೆ ದುರ್ಗು ಬಂದಿದೆ 1090. ಆಮೇಲೆ ಮಕ್ಕಳ ಸಹಾಯವಾಣಿ ಕೂಡ ಇದೆ 1098, ಮಕ್ಕಳ ಸಹಾಯವಾಣಿ. ಪ್ರತಿಯೊಂದಕ್ಕೂ ಒಂದು ಹೆಲ್ಪ್ಲೈನ್ ಇದೆ. ದಯವಿಟ್ಟು ಇದನ್ನ ಎಲ್ಲರೂ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇತ್ತೀಚೆಗೆ ನಮ್ಮ ಹಕ್ಕ ಪಡೆಯನ್ನು ಕೂಡ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಒಂದು ನಮ್ಮ ಸರ್ಕಾರ ಹಕ್ಕ ಇನ್ನೊಂದ್ಸತಿ ರಿಪೀಟ್ ಮಾಡಿ ಸರ್, ಸಹಾಯವಾಣಿಗಳಿಗೆ ವಿವರವಾಗಿ ಹೇಳ್ತಾರೆ. ನಂಬರ್ ಇನ್ನೊಂದ್ಸತಿ ರಿಪೀಟ್ ಮಾಡಿ. ಈ ತರ ಸೈಬರ್ ಕ್ರೈಮ್ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೀನಿ. ದಯವಿಟ್ಟು ಮೊಬೈಲ್ ಅನ್ನು ಯೂಸ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇತ್ತೀಚಿನ ಕಾನೂನಲ್ಲಿ BNS ಆಕ್ಟ್ ಪ್ರಕಾರ ಯಾವುದೇ ಮಹಿಳೆ ಮತ್ತು ಮಕ್ಕಳ ಫೋಟೋವನ್ನು ತಗೊಳ್ಳೋದು ಕೂಡ ನಿಮ್ಮ ಅನುಮತಿ ಇಲ್ಲದೆ, ಯಾವುದೇ ಫೋಟೋನ ಕ್ಲಿಕ್ ಮಾಡಿ ಫೋಟೋನ ಶೇರ್ ಮಾಡೋದು ಕೂಡ ಅಫೆನ್ಸ್ ಇದೆ. ಅದರಿಂದ ಯಾರು ಕೂಡ ಫೋಟೋನು ಕೂಡ ಕ್ಲಿಕ್ ಮಾಡಬಾರ್ದು. ಯಾರು ಕೂಡ ನಮ್ಮನ್ನ ಹಿಂಬಾಲಿಸೋದಾಗ್ಲಿ, ನಮ್ಮನ್ನ ಫಾಲೋ ಮಾಡೋದಾಗ್ಲಿ, ನಮ್ಮನ್ನ ವರ್ಣನೆ ಮಾಡೋದಾಗ್ಲಿ, ಎಲ್ಲನೂ ಕೂಡ ಅಫೆನ್ಸ್. ಇಂಥ ಯಾವುದೇ ದೌರ್ಜನ್ಯಕ್ಕೆ ಮಹಿಳೆಯರು ತುತ್ತಾದ್ರೆ ದಯವಿಟ್ಟು ನೀವು ಇಂಥ ಹೆಲ್ಪ್ಲೈನ್ ಅನ್ನ ಯೂಸ್ ಮಾಡಿ ಹೆಲ್ಪ್ಲೈನ್ ಸಹಾಯವನ್ನ ಪಡ್ಕೊಳ್ಳಿ. ಹಾಗೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾತಾಡಲಿಕ್ಕೆ ಶಿವಾಂಶು ರವರು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತಾಡಿದ ಇದ್ದಾರೆ. ಅವರಿಗೆ ಅಭಿನಂದನೆ ಚಪ್ಪಾಳೆಗಳು. ಶಿಕ್ಷಣ ಧರ್ಮಸ್ಥಳದಲ್ಲಿ ದುಡಿಯಲು ಶಕ್ತಿ ದೀನ ದುರ್ಬಲರಿಗೆ ಒಂದೊಂದಿನ ಊಟಕ್ಕೂ ಕೂಡ ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಶಿಕ್ಷಕ ಧರ್ಮಸ್ಥಳಗಳಿಗೆ ಅವರಿಗೆ ಆಗುವ ಭಾಷೆಯ ಮೂಲಕ ಮಾರ್ಗದರ್ಶನ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶಿವಾಂಶು ರವರು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು KGF ಇವರಿಗೆ ಪೂರಕವಾದ ಅಭಿನಂದನೆಗಳು. ಮುಂದಿನ ವಿಶೇಷವಾಗಿ 2-3 ಅಂಶಗಳನ್ನ ಶಿಕ್ಷಕ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ನಾವು ವೇದಿಕೆಯೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀವಿ. ಗೌರವವಿದೆ. ಕಳೆದ 15 ವರ್ಷಗಳಿಂದ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ನಾವು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮ ಇಲ್ಲ, ಮತ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ. ಯಾವುದೇ ಧರ್ಮವನ್ನು ನೋಡಿ, ಕುಲವನ್ನು ನೋಡಿ ನೋಡ್ಕೊಳ್ಳುವಂತಹ ವ್ಯವಸ್ಥೆ ನಮಗೆ ಇಲ್ಲವೇ ಇಲ್ಲ. ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಅಂಶವನ್ನು ಹೊತ್ತಿ ಹೇಳಬೇಕಾಗಿದೆ. ನಮ್ಮಲ್ಲಿರುವಂತಹ 99% ಅಂತ ಎಲ್ಲರೂ ಕೂಡ ನಮ್ಮ ಮಾತೆಯರು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರು ನೀವು, ಈ ಜನ್ಮದಲ್ಲಿ ಹೆಣ್ಣು ಮಗು ಆಗುತ್ತಿದೆ. ನಮ್ಮ ಗಂಡು ಮಕ್ಕಳ ಕಷ್ಟ ಯಾರು ಕೇಳೋದಿಲ್ಲ ಅಂತ ಹಾಕ್ಬಿಟ್ಟಿದೆ. ಈಗ ತಾನೇ ನಮ್ಮ ಮೇಡಮ್ ಮಾತಾಡಿದ ಅಕ್ಕಪಡ ಇದೆ ಅಂತ. ಅಕ್ಕಪಡ ನೋಡಿದಷ್ಟು ಭಯ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಜನ್ಮ ಅಂತಿದ್ರೆ ನಾವು ಕೂಡ ಹೆಣ್ಣು ಮಗ ಹುಟ್ಟಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲೋನ್ ಅಪ್ಲಿಕೇಶನ್ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನನ್ನ ಮಾತೆ ನಿಮ್ಮ ಬಗ್ಗೆ ವಿಶೇಷವಾದಂತಹ ಗೌರವ ಇದೆ. ಒಂದು ಮಾದಕ ವೇದಿಕೆಗಳಿಂದ ನನ್ನ ಗಣ್ಯಮಾನಗೆ ಒಪ್ಪಿಸೋದಕ್ಕೆ ಬಯಸ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜೆಯನ್ನು ಕೊಡುವಂತಹ ಇದು ಬರೀ ಗ್ಯಾರಂಟಿ ಮಾತ್ರ. ಲೋನ್ ಕೊಡುವಂತಹ ಇರೋದು ಬ್ಯಾಂಕ್ ಕಡೆಯಿಂದ,
ದ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಓನ್ಲಿ 14%. ನಾವು ಎಲ್ಲಿ ಬೇಕಾದ್ರೂ ಇದನ್ನ ಘಂಟಾಘೋಷವಾಗಿ ಹೇಳ್ತೇವೆ. ನಮಗೆ ಒಂದು ಬ್ರ್ಯಾಂಡ್ ಇದೆ, ಧರ್ಮಸ್ಥಳ ಬ್ರ್ಯಾಂಡ್ ಅಂತ. ವೆನ್ನೆವರ್ ಮೈ ಹ್ಯಾಂಡ್ಸ್ ಆರ್ ಪ್ಯೂರ್, ನಾನು ಯಾರಿಗೂ ಕೂಡ ಭಯ ಪಡೋದು ಬೇಡ ಅಂತ ಹೇಳ್ಬಿಟ್ಟು ಅತ್ಯಂತ ಪಾರದರ್ಶಕವಾಗಿ ಸಂಸ್ಥೆ ನಡೀತಾ ಇದೆ. ಯಾವುದೇ ಗೊಂದಲ ಇಲ್ಲ, ಯಾವುದೇ ಗೊತ್ತಿಲ್ಲ, ಏನೇ ಕಾನೂನು ಬಂದರೂ ಕೂಡ ಕಾನೂನುಬದ್ಧವಾಗಿ ನಡೆಯುತ್ತಾ ಇರುವಂತಹ ಏಕೈಕ ಸಂಸ್ಥೆ ಅದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಸಂಸ್ಥೆ ನಾವು ಬಂದಿದೆ. ಹಾಗೆಯೇ ವಿಶೇಷವಾಗಿ ಸುಮಾರು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ 55 lakh ವುಮೆನ್ಸ್ ನಮ್ಮಲ್ಲಿ ಮೆಂಬರ್ಶಿಪ್ ಅನ್ನು ಹೊಂದಿದ್ದಾರೆ. ನಾವೇನು ನಮ್ಮ ಕೋಲಾರ ಜಿಲ್ಲೆಗೆ ನಾವು KGF ತಾಲೂಕಿಗೆ ಬಂದರೆ 24,000 ಮಂದಿ ಮಹಿಳೆಯರು ನಮ್ಮಲ್ಲಿ ಸದಸ್ಯರಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಇದೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ದೇರ್ ಆರ್ ಅಬೌಟ್ 30,000 ಪೀಪಲ್ ಹು ಹ್ಯಾವ್ ಬೀನ್ ಅಪಾಯಿಂಟೆಡ್ ಇನ್ ದ ಪ್ರಾಜೆಕ್ಟ್ ಆಫ್ ಶ್ರೀ ಕ್ಷೇತ್ರ ಧರ್ಮಸ್ಥಳ. 30,000 ಜನಕ್ಕೆ ಕೆಲಸ ಕೊಟ್ಟಿರುವಂತಹ ಯಾವುದಾದ್ರು ಸಂಸ್ಥೆ ಇದ್ರೆ ಅದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗುತ್ತೆ. ಹಾಗೆಯೇ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ರಾಜ್ಯದಲ್ಲಿ 1 ಲಕ್ಷ ಕುಟುಂಬಗಳಿಗೆ ಒಂದು ರೀತಿಯ ಉದ್ಯೋಗವನ್ನು ನಾವು ಕೊಟ್ಟಿದ್ದೇವೆ. ಇವೆಲ್ಲವೂ ಕೂಡ ನಮ್ಮ ಹೆಮ್ಮೆ ವಿಷಯಗಳು. ಒಂದು ಮಾತು ಹೇಳ್ತೀನಿ ನನ್ನ ತಾಯಿದ್ರೆ, ಎಲ್ಲಾದ್ರೂ ನಾವು ಹೋಗ್ಬಿಟ್ಟು ನಾವು ಧರ್ಮಸ್ಥಳದಲ್ಲಿ ಸಾಕು ನಮ್ಮ ಒಂದು ವಿಶೇಷ ಗೌರವ ಇದೆ. ಸಾಮಾನ್ಯವಾಗಿ ನಾವು SP ಸಾಹೇಬ್ ಆಫೀಸ್ ಹೋಗ್ತೇವೆ, DYSP ಹೋಗ್ತೇವೆ, ಜಡ್ಜ್ಗಳ ಮುಂದೆ ಹೋಗ್ತೇವೆ, ತಾಲೂಕುಗಳ ಎಲ್ಲ ಅಧಿಕಾರಿಗಳ ಮುಂದೆ ಹೋದಾಗ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಬನ್ನಿ ಅಂತ ಒಂದು ಆಹ್ವಾನ ನಮಗೆ ಸಿಕ್ಕಿದೆ. ಅದೆಲ್ಲವೂ ಕೂಡ ಶ್ರೀ ಮಂಜುನಾಥನ ಕೃಪೆ. ಕೊನೆಯದಾಗಿ ನಾನು ಒಂದು ಪ್ರಾರ್ಥನೆಯನ್ನು ಮಂಜುನಾಥ ಸ್ವಾಮಿಯಲ್ಲಿ ಇದು ಮಾಡ್ತೇವೆ. ನಾವೆಲ್ಲರೂ ಕೂಡ ಏನು ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ, ನಮಗೆಲ್ಲರಿಗೂ ಕೂಡ ಶ್ರೀ ಮಂಜುನಾಥನ ಸ್ವಾಮಿಯ ಕೃಪೆ ಇರಲಿ, ಪೂಜ್ಯರ ಆಶೀರ್ವಾದ ಇರಲಿ, ಅಮ್ಮನವರ ಕೃಪಾಶೀರ್ವಾದ ಇರಲಿ ಅನ್ನೋ ಮಾತನ್ನು ಹೇಳ್ತೇವೆ. ಲಾಸ್ಟ್ಲಿ ಐ ಲೈಕ್ ಟು ಥ್ಯಾಂಕ್ ಅವರ ಮೋಸ್ಟ್ ರೆಸ್ಪೆಕ್ಟೆಡ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇಷ್ಟು ಮಂದಿ ಬಹುಶಃ ನಮ್ಮ ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇಷ್ಟು ಅಧಿಕಾರಿಗಳು ಬಂದು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ವೆರಿ ಲಕ್ಕಿ ಟುಡೇ. ಆ ಎಲ್ಲ ಪೂಜೆಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಜಸ್ಟ್ ಐ ಕನ್ಕ್ಲೂಡ್ ಮೈ ವರ್ಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು